ಸ್ಮೃತಿ ಪುರಾಣ. ಮುಂಚೆ ಈ ಪ್ರತ್ಯೇಗಾತ್ಮನು ಸುಷುಪ್ತಿನಲ್ಲಿ ಸಿದ್ಧವಾಗ್ತಾನಲ್ಲ, ಅವನು ಬ್ರಹ್ಮವೇ ಅಂತ ತೋರಿಸ್ಕೊಡ್ತು. ಗೊತ್ತಾಯ್ತಲ್ವಾ? ನೋಡಿ, ಮಾತು ಹೇಳಿದ್ದೀನಿ ಅಂತ ಕಾಣಿಸುತ್ತೆ. ಬಹಿಷ್ಪ್ರಜ್ಞೆಯನ್ನು ಇಟ್ಕೊಂಡು, ಎಚ್ಚರಿಕೆಯಲ್ಲಿರೋನು ಇಟ್ಕೊಂಡು ನೀನು ಬ್ರಹ್ಮ ಅಂತೇಳಿದ್ರೆ ಯಾರೂ ನಂಬೋದೇ ಇಲ್ಲ, ಸಾಧ್ಯವೇ ಇಲ್ಲ ಅದು. ಗೊತ್ತಾಯ್ತಾ? ಯಾಕೆಂದರೆ ಸ್ಪಷ್ಟವಾಗಿ ಗೊತ್ತು, ನಾನು ಮೂರ್ಖ, ನನಗೇನು ಗೊತ್ತಿಲ್ಲ, ನಾನು ದುಃಖದಲ್ಲಿ ನಿಂತು ಚೆನ್ನಾಗಿ ಗೊತ್ತಿರೋನಿಗೆ ನೀನು ಬ್ರಹ್ಮ ಅಂದರೆ ಹೇಗೆ ನಂಬೋದು? ಅದಲ್ಲ ಅಲ್ಲಿ. ಇಲ್ಲಿ ಆ ಪ್ರತ್ಯೇಗಾತ್ಮನಿಗೆ ಹೇಳ್ತಾ ಇರೋದು. ಗೊತ್ತಾಯ್ತಾ? ಪ್ರತ್ಯೇಗಾತ್ಮ ಅಂದರೆ ದೇಹದ ಸಂಬಂಧ ಬಿಟ್ಟು ಸುಷುಪ್ತಿನಲ್ಲಿರ್ತಾನಲ್ಲ, ಅವನಲ್ಲಿ ನೋಡಿದ್ರೆ ಬ್ರಹ್ಮ ಲಕ್ಷಣಗಳೆಲ್ಲ ಇದ್ದೇ ಇದೆ ಅಲ್ಲಿ. ಆದ್ದರಿಂದ ನೀನು ಬ್ರಹ್ಮ ಅಂತ ತೋರಿಸ್ಕೊಡ್ತು. ಈಗ ಮುಂದೆ ಈ ಆತ್ಮನ ಪ್ರತ್ಯೇಗಾತ್ಮನ ತೋರಿಸ್ತಲ್ಲ, ಅನಾತ್ಮದ ಮುಖಾಂತರವೂ ತೋರಿಸ್ಬೋದು. ಯಾಕೆಂದರೆ ಆತ್ಮ ಅನಾತ್ಮ ಎರಡೂ ಬ್ರಹ್ಮವೇ, ಎರಡೂ ನಾವು ತಿಳ್ಕೊಳ್ಬೇಕಾದ್ದೆ. ಕ್ಷೇತ್ರಜ್ಞೋರ್ ಜ್ಞಾನಂ ಯತ್ತ ಜ್ಞಾನಂ ಮತಮ್ಮಮ. ನೋಡಿ, ಕ್ಷೇತ್ರ ಅಂದರೆ ಏನು ಅಂತಲೂ ತಿಳ್ಕೋಬೇಕು, ಕ್ಷೇತ್ರಜ್ಞ ಅಂದರೆ ಯಾರು ಅಂತಲೂ ತಿಳ್ಕೋಬೇಕು. ನಮ್ಗೆ ಎರಡೂ ಗೊತ್ತಿಲ್ಲ. ಎರಡೂ ಗೊತ್ತಿಲ್ಲ ಅನ್ನೋದು ಹೇಗೆ? ಗೊತ್ತಿದೆಯಲ್ಲ ಜಗತ್ತಲ್ಲ ಅಂತಂದರೆ ಆಗಲ್ಲ. ಇಲ್ಲಿ ನಾನು ಕ್ಷೇತ್ರಜ್ಞ, ಇದು ಕ್ಷೇತ್ರ, ಎರಡು ಸಂಪೂರ್ಣವಾಗಿ ಬೇರೆ ಬೇರೆ ಅಂತನ್ನೋದು ಪ್ರತಿನಿತ್ಯವೂ ಅನುಭವಕ್ಕೆ ಬರ್ತಾ ಇದ್ದರೂ ಕೂಡ ಪ್ರತಿನಿತ್ಯವೂ ಖಂಡಿತವಾಗಲೂ ಸಂಬಂಧ ಇಲ್ಲವೇ ಇಲ್ಲ. ಸಂಬಂಧ ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಕ್ಷೇತ್ರದ ಜೊತೆ. ಹಾಗಿದ್ರೂ ಅಧ್ಯಾಸ ಮಾಡ್ತಾ ಇದ್ದಾನೋ ಇಲ್ವೋ? ಪರಸ್ಪರಾಧ್ಯಾಸ ಮಾಡ್ತಾ ಇದ್ದಾನೆ. ಅದು ಇನ್ನೊಂದು ನೆನ್ಪಿಡಿ, ಎರಡು ಕಡೆಯಿಂದಲೂ ಅಧ್ಯಾಸ ಆಗ್ತಾ ಇದೆ. ಜ್ಞಾಪಕ ಬರ್ತಾ ಇದ್ದಾನೆ ಹೇಳೋದು ಅಂದ್ರೇನು? ಕ್ಷೇತ್ರಜ್ಞ ಧರ್ಮವನ್ನು ಕ್ಷೇತ್ರದಲ್ಲಿ ಹಾಕ್ತಾ ಇದ್ದಾನೆ, ಕ್ಷೇತ್ರ ಧರ್ಮವನ್ನು ಕ್ಷೇತ್ರದಲ್ಲಿ ಹಾಕ್ತಾನೆ. ಎರಡೂ ಕಡೆ ಆಗ್ತಾ ಇದೆ ಅಧ್ಯಾಸ. ಇವಾಗ ಅಧ್ಯಾಸ ಯಾವಾಗ ಮಾಡ್ತೀವಿ ಅಂದರೆ ಅಧಿಷ್ಠಾನ ಏನು ಅಂತ ಗೊತ್ತಿಲ್ಲದೆ ಇರೋವಾಗ ತಾನೇ ಮಾಡ್ತೀವಿ. ರಜ್ಜು ಅಂತ ಗೊತ್ತಿಲ್ಲದಿರೋ ಸರ್ಪ ಅಂತ ತಿಳ್ಕೊತೀವಿ. ಹಾಗೇನೆ ಇಲ್ಲಿ ನಾನೇನು ಅಂತ ಗೊತ್ತಿಲ್ಲದೆ ಕ್ಷೇತ್ರವನ್ನು ಎಲ್ಲ ಅಧ್ಯಾಸ ಮಾಡ್ತಾಯಿದ್ದೀನಿ, ಮತ್ತು ಕ್ಷೇತ್ರ ಏನು ಅಂತ ಗೊತ್ತಿಲ್ಲದೆ ನನ್ನನ್ನು ಅದರ ಮೇಲೆ ಅಧ್ಯಾಸ ಮಾಡ್ತಾಯಿದ್ದೀನಿ. ಅಲ್ಲಿಗೆ ನನಗೆ ಎರಡೂ ಗೊತ್ತಿಲ್ಲ ಅಂತಾಯಿತು. ಸಾಮಾನ್ಯ ಜ್ಞಾನ ಇದೆ, ಇದು ಒಂದು ಇದೆ, ಅಷ್ಟು ಗೊತ್ತು. ಏನೋ ವಿಕಾರಗಳು ವ್ಯವಹಾರಗಳು ಕೂಡಿದೆ, ಅಲ್ಲಿ ನಾನು ಏನು ವಿಕಾರ ವ್ಯವಹಾರ ಇಲ್ಲದೇ ಇದ್ದೀನಿ. ಹೌದಾ? ಆದರೆ ಇವೆರಡೂ ಆ ಬ್ರಹ್ಮವೇ ಅಂತ ತೋರಿಸ್ಕೊಡ್ತಾಯಿದೆ. ಈಗ ಕ್ಷೇತ್ರವನ್ನು ಬ್ರಹ್ಮ ಅಂತ ಹೇಗೆ ತಿಳಿಸೋದು? ಶರೀರದಿಂದ ಶುರು ಮಾಡಿದೆ. ನೋಡಪ್ಪ, ಇವಾಗ ನೀನು ಆಶನ ಅಂದರೆ ಇದು ಹಸಿವು, ಗೊತ್ತಾ? ಹಸಿವಿನಿಂದ ಊಟ ಮಾಡ್ತೀಯ. ಯಾಕೆ ಊಟ ಮಾಡ್ತಾ ಅಂದರೆ ಹಸಿವಿನಿಂದಲೇ ಈ ಶರೀರ, ಅನ್ನದಿಂದಲೇ ಈ ಶರೀರ ಬೆಳೆಯೋದು, ಗೊತ್ತಾಯ್ತಾ? ಇವಾಗ ನೋಡಿ, ಯಾವುದರಿಂದ ಇವಾಗ ಗೋಡೆ, ಮಣ್ಣಿನಿಂದ ಗೋಡೆ ಮಾಡಿರ್ತಾರೆ, ಸ್ವಲ್ಪ ಶಿಥಿಲ ಆಯಿತು ಅಂದರೆ ಮಣ್ಣೆ ಹಾಕ್ತಾರೆ ಅಲ್ವೇ? ಆವಾಗ ತಾನೇ ಅದಕ್ಕೆ ಬರೋದು, ಅದ್ರ ಸ್ವರೂಪ ಏನಿದೆ ಅದು ಹಾಕಬೇಕು. ಹಾಗೇನೆ ಇದು ಅನ್ನದಿಂದ ಬಂದಿರೋದ್ರಿಂದ ಸ್ವಲ್ಪ ಶಿಥಿಲವಾದ ಕೂಡಲೇ ಪುನಃ ಅನ್ನ ಹಾಕಬೇಕು ಅದಕ್ಕೆ, ಗೊತ್ತಾಯ್ತಾ? ಏನಾಯಿತು? ಅಲ್ಲಿಗೆ ಈ ಶರೀರವು
ಅನ್ನದ ಕಾರ್ಯ ಅಂತ ಗೊತ್ತಾಯಿತು. ಕಾರ್ಯ ಅನ್ನೋದನ್ನ ಶುಂಗ ಅಂತಾರೆ. ಅನ್ನದ ಶುಂಗ ಗೊತ್ತಾಯ್ತಲ್ಲ. ಇವಾಗ ಅನ್ನದ ಶುಂಗವಾಗಿದೆ ಇದು, ಅದಾಯ್ತಾ? ಸರಿ, ಅದರಿಂದ ಏನು ಗೊತ್ತಾಯಿತು? ಈ ಶರೀರದ ಮೂಲ ಅನ್ನ ಅಂತ ಗೊತ್ತಾಯಿತು. ಅನ್ನ ಅಂದ್ರೇನು? ಪೃಥ್ವಿಭೂತವೇ, ಗೊತ್ತಾನೆ? ಸರಿ, ಅನ್ನ ಆಗೋಯ್ತು, ಅನ್ನ ಎಲ್ಲ ಜೀರ್ಣವಾಯಿತು. ಜೀರ್ಣ ಆದಮೇಲೆ ಹಸಿ ಯಾತಕ್ಕಾಗುತ್ತೆ? ಜೀರ್ಣ ಆಗೋಯ್ತು. ಜೀರ್ಣ ಆಗೋಯ್ತು ಅಂದ್ರೆ ಏನಾಯಿತು? ಒಳಗಡೆ ಇವರ ರಕ್ತ ತೊಗೊಂಡು ಹೋಗ್ಬಿಡ್ತು. ಅದನ್ನು ಜೀರ್ಣ ಮಾಡಿ ತೊಗೊಂಡು ಅದು ಸಾರೆಲ್ಲ ಹಿಡ್ಕೊಂಡ್ಬಿಡ್ತು. ಅಲ್ಲಿಗೆ ರಕ್ತ ತಗೊಂಡು ಹೋಗಿದ್ದರಿಂದ ರಕ್ತದಲ್ಲಿ ಲಯವಾಯಿತು ಅಂತ ಅರ್ಥ, ಹೌದಾನೆ? ಅಲ್ಲಿಗೆ ಪೃಥ್ವೀಭೂತ ಜಲದಲ್ಲಿ ಲಯವಾಯಿತು ಅಂತ ಅರ್ಥ ತಾನೆ. ಅಲ್ಲಿಗೆ ಈ ಅನ್ನ ಅನ್ನೋದು ಶುಂಗ, ಅದಕ್ಕೆ ಕಾರಣವಾದ್ದು ಜಲ, ಜಲತತ್ವ, ಅಪ್ ತತ್ವ, ಅಪ್, ಗೊತ್ತಾಯ್ತಾ? ಹಾಗೆಯೇ ಇನ್ನು ಮುಂದೆ ಏನು ಅಂದರೆ ಆಮೇಲೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆಗುತ್ತೆ ಅಂತಂದರೆ ಯಾತಕ್ಕಾಗುತ್ತೆ ಅಂತಂದರೆ ರಕ್ತ ಒಣಗೋಗುತ್ತೆ, ಗೊತ್ತಾಯ್ತಾ? ರಕ್ತ ಒಣಗೋಗುತ್ತೆ ಅಂದರೆ ಅಲ್ಲಿಗೇನಾಯಿತು? ರಕ್ತ ಅನ್ನೋದು ಆ ತೇಜಸ್ಸಿನಲ್ಲಿ ಲೈವಾಗಿದೆ. ಅಲ್ಲಿಗೆ ರಕ್ತ ಅನ್ನೋದು ಶುಂಗ, ತೇಜಸ್ಸು ಅನ್ನೋದು ಅದರ ಕಾರಣ ಅಂತಾಯಿತು. ಅಲ್ಲಿಗೇನಾಯಿತು? ಶರೀರದ ಕಾರಣ ಪೃಥ್ವಿ, ಪೃಥ್ವಿ ಕಾರಣ ಜಲ, ಜಲದ ಕಾರಣ ತೇಜಸ್ಸು. ಗೊತ್ತಾಗುತ್ತೋ ಇಲ್ವೋ? ಆಯಿತಾ? ಅಲ್ಲಿಗೆ ಹೀಗೆ ನಾವು ಕಾರಣವನ್ನು ಹುಡುಕೊಂಡು ಹೊರಟ್ರೆ ಆವಾಗಲೂ ಸದ್ಬ್ರಹ್ಮವನ್ನು ಅರಿತುಕೊಳ್ಬಹುದು. ಏಕೆಂದರೆ ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ. ಕಾರ್ಯದ ಮುಖಾಂತರ ಕಾರಣವನ್ನು ತಿಳ್ಕೊಳ್ಬಹುದು. ಕಾರ್ಯದ ಮುಖಾಂತರನೇ ತಿಳ್ಕೊಳ್ಬೇಕು, ಬಹುದು ಅಲ್ಲ, ಕಾರ್ಯದ ಮುಖಾಂತರನೇ ತಿಳ್ಕೊಳ್ಬೇಕು. ಒಡವೆಯಿಂದ ಚಿನ್ನವನ್ನು ತಿಳ್ಕೊಂಡಾಗ ತಿಳ್ಕೊಳ್ಬೇಕು. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಮಧ್ಯೆ ಒಂದು ಪಾರಿಭಾಷಿಕ ಶಬ್ದಗಳು ಉಪಯೋಗಿಸ, ಅಶನಾಯ ಅಂತಾರೆ. ಅಶನಾಯ ಅಂದರೆ ತಿಂದು ಅನ್ನವನ್ನೆಲ್ಲ ತೊಗೊಂಡು ಹೋಗ್ಬಿಡ್ತು. ಗೋನಾಯ, ಪುರುಷನಾಯ, ಅಶ್ವನಾಯ ಅಂತಾರೆ, ತೊಗೊಂಡು ಹೋಗ್ಬಿಡೋರನ್ನ. ಆದ್ದರಿಂದ ನೀರಿಗೆ ಅಶನಾಯ ಅಂತ ಹೆಸರು, ಗೊತ್ತಾಯ್ತಾ? ಹಾಗೇನೆ ಇನ್ನು ಮುಂದಕ್ಕೆ ಅಲ್ಲಿಂದ ಇದಕ್ಕೆ ತೊಗೊಂಡು ಹೋಗ್ಬಿಡುತ್ತೆ. ಮುಂದಕ್ಕೆ ಎಲ್ಲ ಹೇಳಿದ್ನಲ್ಲ ಹಾಗೆ. ಅಲ್ಲಿಂದ ನಾನು ಸದ್ರೂಪವನ್ನು ತಿಳ್ಕೊಂಡಾಯಿತು. ಆವಾಗ ತೇಜಸ್ಸು ಉದನ್ಯ, ತೇಜಸ್ಸು ಉದನ್ಯ ಅಂದರೆ ನೀರನ್ನು ತೊಗೊಂಡು ಹೋಗ್ಬಿಡುತ್ತೆ. ಇವಾಗ ಅಶನಾಯ ಅಂತ ಹೇಳ್ತಲ್ಲ, ಗೋನಾಯ, ಪುರುಷನಾಯ ಅಂದಾಗ ಅಶನಾಯ ಅಂತ ಹೇಳ್ತಾರ, ಹಾಗೆ ನೀರನ್ನು ತೊಗೊಂಡು ಹೋಗೋದನ್ನ ಉದನ್ಯ ಅಂತಾರೆ, ಹೌದಾ? ಆಮೇಲೆ ಮುಂದಕ್ಕೇನು? ಅಪ್ಪಿನ ಮೂಲ ಏನಿತ್ತು? ತೇಜಸ್ಸಿನ ಮೂಲವನ್ನು ಹುಡುಕು, ಗೊತ್ತಾ? ತೇಜಸ್ಸಿನ ಮೂಲ ಯಾವುದು? ಸದ್ಬ್ರಹ್ಮವೇ, ನಮಗೆ ಗೊತ್ತಿದೆ, ಗೊತ್ತಾ? ಯಾಕೆ? ಅಲ್ಲಿಂದಲೇ ತಾನೇ ಹುಟ್ಟಿದ್ದು ತೇಜಸ್ಸು. ಆದ್ದರಿಂದ ನೀನು ಶರೀರದ ಮೂಲಕ ನೋಡಿದ್ರೂ ಕೂಡ ನೀನು ಬ್ರಹ್ಮವೇ. ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರಿಗ? ಅವಾಗ ಏನಪ್ಪ ಅಂದರೆ, ಅರೆ ಹಾಗಿದ್ರೆ ನಾನು ಶರೀರ ಅಂತ ನಾನು ತಿಳ್ಕೊಂಡಿದ್ದು ಸರಿಯಾಗೇ ಇದೆಯಲ್ಲ. ಇವಾಗ ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಶರೀರ ಬ್ರಹ್ಮ ಆದರೆ ನಾನು ಬ್ರಹ್ಮ ಅಂತ ನಾನು ಶರೀರ ಅಂತ ತಿಳ್ಕೊಂಡ್ರೆ ಸರಿಯಾಗೇ ಇದೆಯಲ್ಲ, ತಪ್ಪೇನಿದೆ ಅದರೊಳಗೆ ಅಂದರೆ ಹಾಗಲ್ಲ. ನೀನೇನು ತಿಳ್ಕೊಂಡಿದ್ಯಾ? ಈ ಶರೀರ ಮಟ್ಟಿಗೆ ನೀನು ಅಂತ ತಿಳ್ಕೊಂಡಿದೀಯಾ, ಬೇರೆ ಶರೀರಗಳನ್ನ ಬೇರೆ ಬೇರೆ ಅಂತ ತಿಳ್ಕೊಂಡಿದೀಯಾ. ಬ್ರಹ್ಮ ಆಗಿಲ್ಲ, ಎಲ್ಲ ಶರೀರಗಳು ಮೂಲ ಬ್ರಹ್ಮವೇ. ಆದ್ದರಿಂದ ಅವನು ತಾನು ಬ್ರಹ್ಮ ಅಂತ ತಿಳ್ಕೊಂಡವನು ಯಾವ ವಿಧವಾದಂಥ ವ್ಯತ್ಯಾಸವನ್ನು ನೋಡೋದಿಲ್ಲ. ಮನಪನ ಜ್ಞಾಪಕ ಇಟ್ಕೊಳ್ಳಿ, ವ್ಯತ್ಯಾಸ ನೋಡೋದೇ ಇಲ್ಲ ಅಂದರೆ ಒಂದು ಗಂಡಸು ಹೆಂಗಸು ಅದು ಇದು ಮರ ಗಿಡ ಅಂತಂದ್ರೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತಲ್ಲ, ಅದಕ್ಕೆ ಅರ್ಥ. ತಾನು ತನ್ನ ಸ್ವರೂಪದಲ್ಲಿ
ನಾನಿದೊಂದು ಅಲ್ಲ, ಈ ವಿಕಾರಗಳಲ್ಲ, ನಾನು ಕೇವಲ ಬ್ರಹ್ಮವೇ ಅಂತನೋ ಜ್ಞಾನ ಸ್ಪಷ್ಟವಾಗಿರುತ್ತೆ. ಅವನು ಆ ಕಾರಣ ದೃಷ್ಟಿಯಿಂದಲೇ ಎಲ್ಲ ಕ್ಷೇತ್ರಜ್ಞರನ್ನೂ ನೋಡ್ತಾನೆ, ಎಲ್ಲ ಕ್ಷೇತ್ರಗಳನ್ನೂ ನೋಡ್ತಾನೆ. ನೋಡೋದ್ರಿಂದ ಅವನಿಗೆ ಯಾವ ವಿಧವಾದಂಥ ವ್ಯತ್ಯಾಸ ಗೊತ್ತಾಗಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ, ಎಲ್ಲದರಲ್ಲೂ ಸಮಭಾವವನ್ನು ಕಾಣ್ತಾನೆ. ಪ್ರತಿಯೊಬ್ಬರಿಗೆ ಅರ್ಥ ಆಯ್ತಲ್ಲ? ಹೀಗೆ ಅದೇನೇ ಎಲ್ಲ ಪ್ರಜೆಗಳು ಸನ್ಮೂಲ, ಸದಾಯತನ, ಸತ್ಪ್ರತಿಷ್ಠೆಗಳು, ಅಲ್ಲೇ ಹೋಗಿ ನಿಲ್ಲೋದಿದು. ಅದಾಯ್ತಾ? ಹೇಗೆ ಈ ಮೂರು ದೇವತೆಗಳು ಪುರುಷನ ಸೇರಿ ಒಂದೊಂದು ತ್ರಿವೃತ್ತವಾಗೋದು ಅದು ಹೇಳಿದ್ದಾಗಿದೆ. ಇವ್ರದ್ದು ಹೋಗಿ ಪುರುಷನ ಇವಾಗ ಇನ್ನು ಮುಂದೆ ಅಲ್ಲಿಗೇನಾಯಿತು, ನಾವು ಕಾರ್ಯವನ್ನೆಲ್ಲ ಅಂದ್ರೂ ವಾಚಾರಂಭಣ ಅಂತ ಹೇಳಿದ್ವಿ. ವಾಚಾರಂಭಣ ಅಂತ ಹೇಳೋದಕ್ಕೆ ಎರಡು ಅರ್ಥ ಇದೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ನಾನು ಕಾರ್ಯವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಇದು ಸಹಾಯ ಮಾಡುತ್ತೆ ಕಾರ್ಯ ಅನ್ನೋದು. ಜ್ಞಾಪಕ ಬರ್ತಾ ಇದೆ ನಾನು ಹೇಳಿದ್ದು. ಕಾರ್ಯವನ್ನು ತಿಳ್ಕೊಂಡಾದಮೇಲೆ ಅದಕ್ಕೆ ಯಾವ ಬೆಲೆನೂ ಇಲ್ಲ, ಗೊತ್ತಾಯ್ತಾ? ನಾ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ, ಎರಡನೇ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಅವಾಗೇನಾಯಿತು, ಇದೆಲ್ಲ ಕಾರಣವೇ ಅಂತ ತಿಳ್ಕೊಂಡ್ಬಿಟ್ಮೇಲೆ, ಬ್ರಹ್ಮ ತಿಳ್ಕೊಂಡ್ಮೇಲೆ ಇದೊಂದಕ್ಕೂ ಬೆಲೆ ಇಲ್ಲ, ಅದು ಬರೀ ಮಾತು. ಒಡವೆ ಅನ್ನೋದು ಬರೀ ಮಾತಷ್ಟೇ, ಅದೂ ಬಂಗಾರವೇ, ಸ್ವಲ್ಪನೂ ವ್ಯತ್ಯಾಸ ಇಲ್ಲ, ಗೊತ್ತಾಯ್ತಾ? ಹಾಗೆ ಇಲ್ಲೇನಾಯಿತು, ಇಲ್ಲಿ ಈ ಶರೀರಗಳು ಏನೇನು ನೋಡ್ತಾ ಇದ್ವು, ಬೇರೆ ಬೇರೆ ಕ್ಷೇತ್ರಜ್ಞರು ಅಂತೆಲ್ಲ ನೋಡ್ತಾ ಇದ್ದೀವೋ ಅದೆಲ್ಲನೂ ನಿಜವಾಗಲೂ ವಾಚಾರಂಭಣ. ನಾನು ಸುಮ್ಮನೆ ಏನು ಅದಕ್ಕೆ ಪ್ರತ್ಯೇಕವಾಗಿರೋ ಸ್ಥಾನ ಕೊಟ್ಟು ಅದೇ ಸ್ವತಂತ್ರವಾಗಿದೆ ಅಂತಂತ ನಾನು ಮುಂಚೆ ತಿಳ್ಕೊಂಡಿದ್ದೆ. ಇವ್ರು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಎಲ್ಲ ಬೇರೆ ಬೇರೆ, ನಾನೂ ಬೇರೆ, ಇದೂ ಬೇರೆ, ಎಲ್ಲವೂ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೆ. ಇವಾಗ ಹಾಗಲ್ಲ, ಎಲ್ಲವೂ ಒಂದೇ ಅಂತ ಗೊತ್ತಾಯಿತು. ಆದರೆ ಈವಾಗಲೂ ಮಾತಾಡುವಾಗ ಇವಾಗ ನೀವು ಬನ್ನಿ ಅಂದರೆ ಯಾರಿಗೆ ಹೇಳ್ತಾ ಇದ್ದೀರಿ ನೀವು, ಎಲ್ಲ ಒಂದೇ ಅಲ್ವಾ ಅಂತ ಅನ್ನೋಲ್ಲ. ಮಾತಾಡುವಾಗ ಯಾರ ಮಾಡೇ ಮಾಡ್ತಾರೆ, ಆದರೆ ಅದಕ್ಕೆ ಬೆಲೆ ಕೊಡೋದಿಲ್ಲ. ಸ್ಪಷ್ಟವಾಗ್ತಾ ಇದೆಯಲ್ಲ, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಆದ್ದರಿಂದ ಇಲ್ಲಿ ಸರಿ ಇತ್ಯಾದಿ ಮುಖ ಪರಂಪರೆಯಿಂದ ಅಲ್ಲಿಗೆ ಎರಡೂ ಕ್ಷೇತ್ರದ ಮುಖಾಂತರವೂ ಆಯಿತು, ಕ್ಷೇತ್ರದ ಮುಖಾಂತರವೂ ಆಯ್ತಲ್ಲ, ಎರಡೂ ಆಗೋಯ್ತು. ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನೋತ್ತಮ ಅಂತಿದೆ, ಎರಡೂ ತಿಳ್ಕೊಳ್ಬೇಕಾಗಿದೆ. ಹಾಗೆಯೇ ಬೇರೆ ಬೇರೆ ಭಾಷೆಯಲ್ಲಿ ಹೇಳಿದ್ದಾರೆ, ಆತ್ಮವನ್ನೂ ತಿಳ್ಕೊಳ್ಬೇಕು, ಅನಾತ್ಮವನ್ನೂ ತಿಳ್ಕೊಳ್ಬೇಕು. ಯಾಕೆಂದರೆ ಎರಡೂ ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ? ಪರಸ್ಪರಾಧ್ಯಾಸ ಮಾಡ್ತಾ ಇರೋದ್ರಿಂದಲೇ ಗೊತ್ತಿಲ್ಲ ಅನ್ನೋದು ಸ್ಪಷ್ಟ, ಗೊತ್ತಾಯ್ತಾ? ನೋಡಿ, ಪರಸ್ಪರಾಧ್ಯಾಸ ಅನ್ನೋದನ್ನು ಹೆಚ್ಚು ಕಡಿಮೆ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ, ಬರೀ ಒಂದೇ ಅಧ್ಯಾಸವನ್ನು ಹೇಳ್ತಾರೆ. ನಮ್ಗೆ ಅರ್ಥವಾಗ್ತಾ ಇದ್ದಾನೆ ಹೇಳೋ ಮಾತು. ಕ್ಷೇತ್ರದ ಅಧ್ಯಾಸವನ್ನು ನಾನು ಮಾಡಿಕೊಂಡೆ, ನಾನು ಪುರುಷಾಸ್ತ್ರಿ ಅಂತ ತಿಳ್ಕೊಂಡೆ, ಇದು ಒಂದೇ ಹೇಳ್ತಾರೆ. ನನ್ನ ಧರ್ಮಗಳನ್ನ ಶರೀರದ ಮೇಲೆ ಹಾಕ್ತಾ ಇದ್ದೀನಿ ಅಂತ ಅನ್ನೋದನ್ನು ಯಾರೂ ಹೇಳೋದೇ ಇಲ್ಲ. ಅವೆಲ್ಲ ಯಾತಕ್ಕೆ ಆಗಿರೋದು? ಈ ಮಹಾ ದೋಷಗಳಾಗಿರೋದು ಯಾತಕ್ಕೆ ಗೊತ್ತೇನೋ? ಅಂದರೆ ಪ್ರತ್ಯೇಗಾತ್ಮ ಅಂದರೆ ಇವನು ಸುಷುಪ್ತಿನಲ್ಲಿರೋನು, ಇವನಿಗೆ ಬ್ರಹ್ಮ ಅಂತ ಹೇಳಿದೆ ಅನ್ನೋದು ಮರೆತುಬಿಟ್ರು, ಗೊತ್ತಾಯ್ತಾ? ಅಧ್ಯಾಸ ಮಾಡ್ತಾ ಇರುವಾಗಲೇ ಇವನೇ ಸುಷುಪ್ತಿ ಅನ್ನೋದು ಇಲ್ಲ, ಏನೂ ಇಲ್ವೇ ಇಲ್ಲ, ಇವನೇ ತುರಿಯ ಅಂದ್ಬಿಟ್ರು. ಈ ಒಂದ್ಸಲ ಹಾರ್ದ್ಬಿಟ್ರು ನೋಡ್ರಿ, ಸುಷುಪ್ತಿನ ಬಿಟ್ಟು ಹಾರ್ಬಿಟ್ಟು ಸ್ವಪ್ನದ ನೇರವಾಗಿ ಮೋಕ್ಷಕ್ಕೆ ಹೊಟ್ಟೋಗ್ಬಿಟ್ರು ನೋಡಿ, ಬಹಳ ಘೋರವಾದ ತಪ್ಪಾಗೋಯ್ತು. ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ವೇದಾಂತ. ಯಾರಿಗೂ ಏನು ಬುರ್ಡೆ ಒಳಗೆ ಹೋಗಲ್ಲ, ಆ ಥರ ಆಗೋಯ್ತು. ನಿಮಗೆ ನಾನು ಹೇಳಿದ್ದೆಲ್ಲ ಸ್ಪಷ್ಟವಾಗಿ ತಿಳಿತಾ ಇದೆಯಾ? ಹಾಂ
ಹಾಗೆ ನೋಡ್ತೀವಿ ಅಂತ ಗೊತ್ತಾಯ್ತಾ. ಆದ್ದರಿಂದ ಇವೆರಡನ್ನೂ ತಿಳಿಸಿ. ಏನಪ್ಪ ಹೇಳಿ. ಹಾಂ ಹಾಂ ಏನಿದ್ರು ತುರಿ ಹಾಂ ಹೌದು. ಸ್ವಲ್ಪ ಹೇಳ್ತೀನಿ ಕೇಳಿ. ಇವಾಗ ಈ ಪ್ರತ್ಯೇಗಾತ್ಮನಿದಾನಲ್ಲ, ಇವನು ಯಾವ ಥರದವನು ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸಂಶಯಕ್ಕೆ ಸ್ವಲ್ಪನೂ ಜಾಗ ಇಲ್ಲ ಇಲ್ಲಿ. ಈ ಪ್ರತ್ಯೇಗಾತ್ಮ ಯಾವ ಥರದವನು ಅಂದರೆ, ನನಗೊಂದು ತಿಳುವಳಿಕೆ ಇದೆ ಇವನ ಬಗ್ಗೆ, ಶಾಸ್ತ್ರ ಹೇಳೋದು ಇನ್ನೊಂದು, ಅದು ಇನ್ನೊಂದು. ನನಗಿರೋದೊಂದು ತಿಳುವಳಿಕೆ, ನಿಜವಾಗಲೂ ಪರಿಸ್ಥಿತಿ ಇನ್ನೊಂದು. ನಾನೇನಂತ ತಿಳ್ಕೊಂಡಿದ್ದೀನಿ, ನಾನು ಶರೀರಕ್ಕಿಂತ ಬೇರೆ, ನಾನು ಸುಖವಾಗಿದ್ದೀನಿ, ನಾನು ನಿದ್ದೆ ಮಾಡಿದೆ, ಇಷ್ಟೇ ತಿಳ್ಕೊಂಡಿದ್ದೀನಿ. ಗೊತ್ತಾಯ್ತಾ. ಸಂಬಂಧವಿಲ್ಲ ಅಂತ ಗೊತ್ತು, ಆದ್ರೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಲ್ಲ, ಶರೀರಗಳ ಜೊತೆ ಸಂಬಂಧ ಇಲ್ಲ, ಆದ್ರೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಅಲ್ಲಿಗೇನಾಯಿತು, ನನ್ನ ಸ್ವರೂಪ ನಂಗೆ ಗೊತ್ತಿಲ್ಲ ಅಂತಾಯಿತು. ನಾನು ಶರೀರಕ್ಕಿಂತ ಬೇರೆ ಇದ್ದೀನಿ ಅಂತ ಗೊತ್ತಿದ್ದರೂ ಕೂಡ ನನ್ನ ಸ್ವರೂಪ ಏನು ನಂಗೆ ಗೊತ್ತಿಲ್ಲ. ನನ್ನ ಸ್ವರೂಪ ಏನು ನಂಗೆ ಗೊತ್ತಿಲ್ಲದೆ ಇರೋದ್ರಿಂದಲೇ ನಾನು ತಪ್ಪು ಮಿಥ್ಯಾಜ್ಞಾನವನ್ನು ಪಡ್ಕೋತಾ ಇದ್ದೀನಿ. ಯಾರ ಬಗ್ಗೆ? ನನ್ನ ಬಗ್ಗೆನೇ ನಾನು ತಿಳ್ಕೊತಾ ಇದ್ದೀನಿ. ಇದು ನನ್ನ ಪರಿಸ್ಥಿತಿ. ಆದ್ರೇನು, ನಾನು ಶರೀರದಿಂದ ಬೇರೆ ಇದ್ದೀನಿ, ಸುಖವಾಗಿದ್ದೆ, ನಿದ್ದೆ ಮಾಡಿದೆ ಅನ್ನೋಷ್ಟು ಗೊತ್ತು ನನಗೆ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಅಯ್ಯ ನೀನು ಸುಮ್ಮನೆ ಶರೀರದಿಂದ ಬೇರೆ ಇದ್ದೆ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ತಿಳ್ಕೊಬೇಡ, ನಿನ್ನ ಸ್ವರೂಪ ಏನು ಗೊತ್ತೇನೋ, ನೀನು ಬ್ರಹ್ಮವೇ ಅನ್ನತ್ತೆ. ಈ ಮಾತು ಹೇಳೋದು ಯಾರು? ಶಾಸ್ತ್ರ. ನನ್ನನ್ನು ಜ್ಞಾತರು ಅಂತ ತಿಳ್ಕೊಂಡಿರೋದು ನನ್ನ ತಿಳುವಳಿಕೆ. ಶಾಸ್ತ್ರ ಹೇಳೋದು ನೀನು ಜ್ಞಾತರವಲ್ಲ, ನೀನು ತುರಿಯನು ಅಂತ ಹೇಳುತ್ತೆ. ಗೊತ್ತಾಯ್ತಾ. ಇವಾಗ ನಾನು ಶಾಸ್ತ್ರ ಕ್ರಮ ಏನು ಅಂದರೆ, ನಾನು ಶರೀರಕ್ಕಿಂತ ಬೇರೆ ಅಂತ ತಿಳ್ಕೊಂಡ ಮೇಲೆ ನಾನೇನು ಅಂತ ಗೊತ್ತಿಲ್ವಲ್ಲ, ಇದನ್ನು ನೀನೇ ಬ್ರಹ್ಮ ಅಂತ ತಿಳಿಸೋದಕ್ಕೋಸ್ಕರ ಹೊರಟಿದೆ ಶಾಸ್ತ್ರ. ಇವಾಗ ನಾನೇ ಬ್ರಹ್ಮ ಅಂತ ನನ್ನ ಕನಸಿನಲ್ಲೂ ಊಹೆ ಮಾಡಿರೋಲ್ಲ. ಶಾಸ್ತ್ರ ಹೇಳಿದ್ಮೇಲೆ ಬ್ರಹ್ಮ ಅಂದ್ರೆ ಏನು ಅಂತ ಕೇಳ್ತೀನಿ. ಆಮೇಲೆ ಅವರೆಲ್ಲ ತೋರಿಸ್ಕೊಡ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಆನಂದಂ ಅಂತ ತೋರಿಸ್ಕೊಡ್ತಾರೆ. ಅವಾಗ ಅರೆ ಹೌದಲ್ಲ, ಸುಷುಪ್ತಿಯಲ್ಲಿ ಎಲ್ಲ ಲಕ್ಷಣಗಳು ನನ್ನಲ್ಲೇ ಇದೆ, ಹಾಗಾದ್ರೆ ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಶಾಸ್ತ್ರದ ಮಾತಿನಲ್ಲಿ ನನಗೆ ನಂಬಿಕೆ ಬರುತ್ತೆ. ಫಲ ಬರ್ತಾ ಇದ್ದೀರಾ ಪ್ರತಿಯೊಬ್ಬರು? ನನ್ನ ನಂಬಿಕೆ ಬರುತ್ತೆ. ನಂಬಿಕೆ ಬಂದ ಮೇಲೆ ನಾನೇನು ಮಾಡ್ತೀನಿ ಅಂದರೆ, ಸುಮ್ಮನೆ ನಾನು ಬ್ರಹ್ಮ ಅಂತ ತಿಳ್ಕೊಂಬಿಟ್ರೆ ಸಾಲದಪ್ಪ. ಹಾಗೆ ನಾನು ಬ್ರಹ್ಮ ಅನ್ನೋದ್ರ ಅವಗತಿ ಅಂದರೆ ಅನುಭವ ಪಡ್ಕೋಬೇಕು. ಅನುಭವ ಪಡ್ಕೊಳ್ಬೇಕಾದ್ರೆ ಹೇಗೆ ಮಾಡಬೇಕು ನೋಡು. ಸುಷುಪ್ತಿನಲ್ಲಿ ನಿನ್ನ ಶರೀರ ಸಂಬಂಧ ಇಲ್ಲವೇ ಇಲ್ಲ. ಸಂಬಂಧ ಇಟ್ಕೊಂಡಿರೋದು ಬುದ್ಧಿನಲ್ಲಿ ತಾನೆ, ಹೌದಾನೆ? ಬುದ್ಧಿಯಿಂದ ತಾನೇ ನೀನು ಸಂಬಂಧ ಇಟ್ಕೊಂಡಿದ್ಯಾ. ಆದ್ದರಿಂದ ಇವಾಗ ನೀನು ಎಚ್ಚೆತ್ತಿರೋವಾಗಲೇ ಬುದ್ಧಿನಲ್ಲಿ ಸಂಬಂಧ ಇದೆ, ಈ ಶರೀರ ನಾನು ಅಂತ. ಬುದ್ಧಿ ಸಂಬಂಧವನ್ನು ಶರೀರದಿಂದ ಬಿಟ್ಟು ಅಲ್ಲಿ ಹಾಕಬೇಕು. ನೀನು ಎಚ್ಚರಿಕೆಯಲ್ಲಿರುವಾಗ, ಜಾಗ್ರತೆಯಲ್ಲಿರುವಾಗ ಮಾಡಬೇಕು ಆ ಕೆಲಸ. ನಾನು ಈ ಶರೀರವಲ್ಲ, ಇದಲ್ಲ, ಗಂಡಸಲ್ಲ, ಹೆಂಗಸಲ್ಲ ಅಂತ ಹೇಳಿಕೊಂಡು ನನ್ನ ಮನಸ್ಸನ್ನ, ನನ್ನ ಬುದ್ಧಿಯನ್ನು ಬ್ರಹ್ಮದಲ್ಲಿ ನಿಲ್ಲಿಸಬೇಕು. ಇದು ನಿಧಿಧ್ಯಾಸನ ಅಂತ. ಬಹಳ ಕಷ್ಟದ ಕೆಲಸ ಇದು, ಅನೇಕ ಜನ್ಮಗಳಾಗುತ್ತೆ. ಹಾಗೆ ಮಾಡಿದಾದ್ಮೇಲೆ ಅಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಇವಾಗ ಏನು ಮಾಡಿಬಿಟ್ರು ಅಂದರೆ, ಈ ಸುಷುಪ್ತಿನಲ್ಲಿರೋ ಅನುಭವ ಅನ್ನೋದನ್ನೇ ಬಿಟ್ಬಿಟ್ರು. ನೀನೇ ತುರಿಯನು ಅಂದ್ಬಿಟ್ರು. ನೀನು ತುರಿಯನು ಅಂತ ಹೇಳಿಬಿಟ್ರೆ
ನಾನು ಯಾರನ್ನು ತುರಿಯ ಅಂತ ತಿಳ್ಕೋಬೇಕು? ನಂಗೆ ಗೊತ್ತಾಗಲಿಲ್ಲ. ನೀನು ಬ್ರಹ್ಮ ಅಂತ ತಿಳ್ಕೊಬೇಕಾದ್ರೆ ಆ ನೀನು ಅನ್ನೋದು ನನ್ನ ಅನುಭವದಲ್ಲಿರ್ಬೇಕು ತಾನೆ. ನನ್ನ ಅನುಭವದಲ್ಲಿರಬೇಕು ಅಂದರೆ ಸಾಮಾನ್ಯ ಜ್ಞಾನ ಇರಬೇಕು. ಅವ್ರು ಹೇಳಿದ್ಮೇಲೆ ಓ ಈಗ ಅಂತ ತಿಳ್ಕೋಬೇಕು. ನನಗೆ ತುರಿಯ ಅಂದರೆ ಏನು ಅಂತ ಸ್ವಲ್ಪನೂ ತಿಳಿದು ನಾನು ತುರಿಯ ನನ್ನನ್ನು ನಾನು ಹೇಗೆ ತಿಳ್ಕೊಳ್ಳಿ? ಅದಕ್ಕೋಸ್ಕರನೇ ನೋಡಿ, ಅತ್ಯಂತ ಭಯಂಕರವಾಗಿರೋ ದೋಷ. ಪ್ರತಿಯೊಬ್ಬರೂ ನೀನು ಬ್ರಹ್ಮ ಅಂತ ಹೇಳಿದಾಗ ಈ ಬಹಿಷ್ಪ್ರಜ್ಞಾ ಅಂತ ಇಟ್ಕೊಂಡ್ಬಿಡ್ತಾರೆ. ಬಹಿಷ್ಪ್ರಜ್ಞಾ ಅಂತ ಇಟ್ಕೊಂಡ್ಬಿಟ್ಟು ಏನು ಹೇಳ್ತಾರಪ್ಪ ಇವರು ಅದ್ವೈತದಲ್ಲಿ? ಏನು ಅರ್ಥ ಪ್ರತಾನೇ ಇಲ್ವಲ್ಲ ಆಟೋ ಮಾತುಗಳಿಗೆ. ನಾನು ಹೇಳಿ ಕೇಳಿ ಮೂರ್ಖ ದಡ್ಡ, ನಾನು ಬ್ರಹ್ಮ ಅಂತ ಇದ್ದಲ್ಲ ಹೇಗೆ ಇದರ್ಥ ಅಂತ ಇವತ್ತಿಗೂ ತಿಳ್ಕೊಳ್ತಾ ಇದ್ದಾರೆ. ಹೌದಾ ಅಲ್ವಾ? ರಾಮಾನುಜರು, ಮಧ್ವರು, ನಿಂಬಾರ್ಕರು, ಆಮೇಲೆ ಇವರು ವಲ್ಲಭರು ಎಲ್ಲರೂ ಅದ್ವೈತಿಗಳು. ಅದ್ವೈತ ಓದಕ್ಕೋಸ್ಕರ ಬಂದವರು, ಅದ್ವೈತದ ವಿದ್ಯಾರ್ಥಿಗಳು. ಹೀಗೆ ಮಾತಾಡ್ಬಿಟ್ರು. ಅವರೊಂದು ಸ್ವಲ್ಪ ವಿವೇಕಿಗಳು ಯೋಚನೆ ಮಾಡಿದ್ರು, ಚರ್ಚೆ ಮಾಡಿದ್ರೆ ಏನು ಅವ್ರು ಕೊಡ್ತಾ ಇರೋ ಉತ್ತರಗಳು ಸರಿ ಹೋಗ್ತಾ ಇರಲಿಲ್ಲ. ಇದೇನೋ ಎಲ್ಲ ತಪ್ಪು ಅಂತ ಬಿಟ್ಬಿಟ್ಟು ತಮ್ಮ ಸಿದ್ಧಾಂತ ಮಾಡಿಕೊಟ್ರು. ಏನಾಯ್ತು ನೋಡಿ, ನೇರವಾಗಿ ಸುಷುಪ್ತಿಯನ್ನು ಬಿಟ್ಟು ತುರಿಯ ಅಂತ ಹೇಳಿದ್ರಿಂದ ಏನಾಯಿತು? ಅನಾಹುತ ಅಂತ ನೋಡಿ. ಅಧ್ಯಾಸ ಆಗ್ತಾ ಇರೋದು ಯಾರಲ್ಲಿ? ಪ್ರತ್ಯೇಗಾತ್ಮಲ್ ತಾನೇ ಅವ್ರು ಹೇಳಿರೋದು. ಇವಾಗ ತುರಿನಲ್ಲಿ ಅಂತ ಆಗೋಯ್ತು. ಗೊತ್ತಾಯ್ತಾ? ಅದನ್ನು ಶಾಸ್ತ್ರ ಹೇಳುವಾಗ ಹೇಗೆ ಹೇಳ್ತಾರೆ ಗೊತ್ತಾ? ತುರಿನಲ್ಲಿ ನಿನ್ನ ಸ್ವರೂಪದಲ್ಲಿ ಅಧ್ಯಾಸ ಆಗಿಬಿಟ್ಟಿದೆ ಅಂತಾರೆ. ಈ ಮಾತು ಕೇಳಿದ್ದೀರ ತಾನೆ? ಅಧ್ಯಾಸ ಆಗಿಬಿಟ್ಟಿದೆ, ಬ್ರಹ್ಮದಲ್ಲಿ ಅಧ್ಯಾಸ ಆಗಿಬಿಟ್ಟಿದೆ ಅಂತಾರೆ. ಯಾವನ್ರಿ ಮಾಡಿದವನು ಹೇಳೋಕೆ ಗೊತ್ತಿಲ್ಲ. ಅಧ್ಯಸ್ಥ ಅಧಿಷ್ಠಾನ ಅಂತ ಹೇಳಿದೆ. ಅಧ್ಯಾಸಕ ಯಾರು? ಅಧ್ಯಾಸ ಯಾರು ಮಾಡ್ತಾ ಇರೋ ಅಂತ ಹೇಳಬೇಕೋ ಇಲ್ವಾ? ಹೇಳಿಲ್ಲ. ಸರಿ, ಇನ್ನು ನೋಡಿ ಮುಂದಕ್ಕೆ. ತುರಿಯಿನಲ್ಲಿ ಶರೀರಾದಿ ಜಗತ್ತಿಲ್ಲ. ಹೌದಲ್ಲೇನಪ್ಪ? ತುರಿಯಿನಲ್ಲಿ, ತುರಿಯ ಅಂದರೆ ಬ್ರಹ್ಮೆ, ಅದ್ರಲ್ಲಿ ಜಗತ್ತಿಲ್ಲ. ಅವಾಗ ಏನು ಹೇಳಿದ್ರು? ಆದ್ದರಿಂದ ಜಗತ್ತು ಅನ್ನೋದಿಲ್ವೇ ಇಲ್ಲ, ಮಿಥ್ಯೆ ಅಂದ್ಬಿಟ್ರು. ಅಲ್ರಿ, ಕ್ಷೇತ್ರ ಅಂದ್ರೆ ಏನು ಅಂತ ತಿಳ್ಕೋಬೇಕ್ರಿ. ಅದು ಬ್ರಹ್ಮವೇ ಅಂತ ಹೊಡ್ಕೋತಾ ಇದ್ರೆ ಪೂರ್ತಿ ಜಗತ್ತು ಮಿಥ್ಯ ಅಂದರೆ ಸರಿಯಾದ ಮಾತಾ? ಅದು ನಂಬಕ್ಕಾಗತ್ತಾ? ಯಾರೋ ನಂಬಕ್ಕಾಗ್ತಾ ಇರೋದು ಹೇಳ್ತಾ ಹೋದ್ರು. ಹಾಗಾದ್ರೆ ಅಧ್ಯಾಸ ಹೇಗಾಯಿತು ಅಂದರೆ, ತುರಿನಲ್ಲಿ ಬ್ರಹ್ಮದಲ್ಲಿ ಎರಡು ಶಕ್ತಿ ಇದೆ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿಯಿಂದ ಒಂದು ಶಕ್ತಿಯಿಂದ ಅವನ ಅದೇ ಪ್ರಕೃತಿ ಅಂದರೆ, ಪ್ರಕೃತಿಯಲ್ಲಿ ಎರಡಿದೆ, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದರೆ ನಿನ್ನ ಸ್ವರೂಪ ಗೊತ್ತಾಗದೇವ್ರ ಹಾಗೆ ಮುಚ್ಚಿಬಿಡೋದು. ವಿಕ್ಷೇಪ ಅಂದರೆ ನೀನೇನಲ್ವೋ ಅದನ್ನು ಇಲ್ಲದೆ ಇರೋದನ್ನೆಲ್ಲ ತೋರಿಸೋದು. ಇದು ಯಾರು ಮಾಡ್ತಾಯಿರೋ ಕೆಲಸ? ಬ್ರಹ್ಮ. ನೀವೊಂದು ಸ್ವಲ್ಪ ಯೋಚನೆ ಮಾಡಿ. ಬ್ರಹ್ಮ ನನಗೆ ನನ್ನ ಸ್ವರೂಪನ ಕಾಣಿಸದೇ ಇರೋ ಹಾಗೆ ಅಡಚಣೆ ಮಾಡ್ತಾನೆ. ನಾನು ಇಲ್ಲದೆ ಇರೋದನ್ನು ನೋಡಬೇಕು, ನನಗೆ ಕನ್ಫ್ಯೂಸ್ ಆಗಬೇಕು, ಹುಚ್ಚಿಡಿಬೇಕು ಅಂತಂತ ವಿಕ್ಷೇಪ ಮಾಡ್ತಾನ. ಅಲ್ಲಿ ಬ್ರಹ್ಮ ಅಂದರೆ ಕ್ರೂರಿ ಅಂತ ಆಗುತ್ತೋ ಇಲ್ವೋ? ಎಲ್ಲ ಜೀವರಿಗೂ ಟೋಪಿ ಹಾಕೋನು ಅಂತ ಆಗ್ಲಿಲ್ವೇ? ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಏನು ಪಡ್ಕೊಳ್ಳೋದು ಹೇಳಿ? ಏನಾದ್ರೂ ಅರ್ಥ ಇದೆಯಾ ನಾ ಮಾತುಗಳಿಗೆ? ನಿಮ್ಗೇನೋ ಗೊತ್ತಾಗ್ತಾ ಇದ್ದೇನ್ರಿ? ಸ್ವಲ್ಪ ಅಲ್ಲಪ್ಪ,
ಇವಾಗ ಸ್ವಪ್ನಕ್ಕೂ ಇದಕ್ಕೂ ವ್ಯತ್ಯಾಸ ತಿಳ್ಕೊಳ್ಳಿ. ಸ್ವಪ್ನದಲ್ಲಿ ಬರೀ ನನ್ನ ಮನಸ್ಸೊಂದೇ ಆಕಾರ ಪಡ್ಕೊಂಡಿದೆ, ಹೌದು ತಾನೆ? ಅಲ್ಲಿ ಪಂಚಭೂತಗಳಿದೆಯಾ? ಪಂಚಭೂತಗಳಿಲ್ಲ. ಎದುರುಗಡೆ ಇರೋ ಜಗತ್ತಿನಲ್ಲಿ ಪಂಚಭೂತಗಳಿದೆಯೋ ಇಲ್ವೋ? ಎದುರುಗಡೆ ಇರೋ ಜಗತ್ತಿನಲ್ಲಿ ಪಂಚಭೂತಗಳಿದೆ, ಸ್ವಪ್ನದಿರೋ ಜಗತ್ತಿನಲ್ಲಿ ಪಂಚಭೂತಗಳಿದೆ. ಇದೊಂದು ದೊಡ್ಡ ವ್ಯತ್ಯಾಸ. ಎರಡು ಒಂದೇ ಆಗುತ್ತೆ. ಅದು ಸ್ವಪ್ನ, ಇದು ಸ್ವಪ್ನ ಆಗುತ್ತಾ? ಬ್ರಹ್ಮಕ್ಕೆ ಸ್ವಪ್ನ ಬರೋದೇ ಇಲ್ವಲ್ಲ. ಬ್ರಹ್ಮ ನಿದ್ದೆ ಮಾಡ್ತಾ? ಪ್ರಜಾಪತಿನೂ ನಿದ್ದೆ ಮಾಡಲ್ಲ, ಯಾರೂ ಮಾಡಲ್ಲ. ದೇವತೆಗಳ ನಿದ್ದೆ ಮಾಡಲ್ಲ, ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ದೆ ಅಂದರೆ, ಇವಾಗ ಅಂತಾರೆ ನಿಮ್ಮ ಪ್ರಶ್ನೆಗೆ ನಾನು ತಣ್ಣೀರು ಏರಿಸ್ತಾ ಇಲ್ಲ, ನಾನು ಅದೆಲ್ಲ ಮಾಡ್ತಾ ಇರೋದು. ಏನಂದರೆ ಅರ್ಥಾಪರ್ಥ ಇಲ್ಲದೆ ಇರೋ ಪೊಳ್ಳು ಮಾತುಗಳು, ಅಸಂಬದ್ಧ ಪ್ರಲಾಪ ಹೇಳಿಬಿಟ್ರೆ ಯಾವಂತಾನೆ ಅದ್ವೈತ ಕೇಳಕ್ಕೆ ಬರ್ತಾನೆ? ಹೇಳಿ, ನೀವೇ ಹೇಳಿ. ಏನಂದ್ರೆ ಶ್ರದ್ಧೆ ಇಲ್ಲ, ಯಾರು ಕೇಳೋದಕ್ಕೆ ಬರೋದು. ನೀವು 70 ಜನ ಬಂದು ಕೂತಿಲ್ವ ಇಲ್ಲಿ ಬೆಳಿಗ್ಗೆ 6:30 ಎದ್ದು? ಶ್ರದ್ಧೆ ಇಲ್ಲ ಅಂದರೆ ಏನರ್ಥ? ಇದೆ. ಬುರ್ರೆ ಒಳಗೆ ಹೋಗ್ತಾ ಇದ್ರೆ ಏನು ಮಾಡ್ಬೇಕು ನಾವು? ಎಷ್ಟು ಅಂತ ಕೇಳ್ತಾ ಇರೋದು? ಇವಾಗ ನಿಮ್ಗೆ ಅಂದಾಜು ಬಂತಲ್ಲ. ಆದ್ದರಿಂದ ಹೀಗೆ ಈ ಸುಷುಪ್ತಾತ್ಮನನ್ನು ಬಿಟ್ಟು ನೇರವಾಗಿ ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞೆ ಅಲ್ಲಿಗೆ ಜಂಪ್ ಮಾಡಿಬಿಟ್ರಲ್ಲ, ಅನಾಹುತ ಆಗೋಯ್ತು. ಪ್ರತ್ಯಗಾತ್ಮ ಅಂದರೆ ತುರೀನೇ ಅಂತ ಹೇಳಿಬಿಟ್ರು. ತುರಿಯ ಅನ್ನೋದು ಉಪದೇಶ. ಅವನಿಗಾಗಲೇ ತುರಿಯ ಅಂತಲ್ಲ ಅರ್ಥ, ಅವನಿಗಾಗಲೇ ತುರಿನಾಗಿದ್ದಾನೆ, ಅದು ನಂಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಉಪದೇಶ. ಇಲ್ಲ ಇಲ್ಲ ಏನು ಇಲ್ಲ 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 ನೋಡಿ, ಇವಾಗ ಏನೋ ಇಲ್ಲ ಹೊರಟಾಯ್ತು. ಇವಾಗ ನಿಮಗೊಂದು ಸುಮ್ಮನೆ ದೃಷ್ಟಾಂತ ಹೇಳ್ತೀನಿ ಕೇಳಿ. ಇಲ್ಲಿ ಮೆಂಟಲ್ ಹಾಸ್ಪಿಟ್ಲ್ ಇದೆಯಲ್ಲ, ಮೆಂಟಲ್ ಹಾಸ್ಪಿಟ್ಲ್ ಅಂತ ಇತ್ತು ಮುಂಚೆ, ಗೊತ್ತಲ್ಲ? ಇವಾಗೇನು ನಿಮ್ಯಾನ್ಸ್ ಅಂತಾರೆ. ಮಹಾರಾಜರು ಸ್ಟಾರ್ಟ್ ಮಾಡಿದ್ದು ಭಾಳ ಹಿಂದೆ. ಒಂದು ಸಲ ತಾವೇ ಮಾಡಿದ್ದು ಅಂತ ಸುಮ್ಮನೆ ಇನ್ಸ್ಪೆಕ್ಷನ್ಗೆ ಅಂತ ಹೊರಟಿದ್ದಾರೆ. ಯಾವಾಗಲೂ ಒಂದು ಸಲ ಆ ಬಾಡಿ ಗಾರ್ಡ್ಸು ಯಾರನ್ನೂ ತೊಗೊಳ್ಳೋದು ಬೇಡ, ಸುಮ್ಮನೆ ನಾನೇ ನೋಡ್ಕೊಂಬರ್ತೀನಲ್ಲಿ, ಯಾರಲ್ಲ ಪರವಾಗಿಲ್ಲ ಅಂತ ಅವರೊಬ್ಬರೇ ಹೊರಟುಬಿಟ್ಟಿದ್ದಾರೆ. ಸರಿ, ಆಮೇಲೆ ಅಲ್ಲಿ ಯಾವನೋ ಅಲ್ಲಿರೋ ಆಫೀಸ್ನವನು ಯಾರೋ ಅವನು ಒಂದು ಸ್ವಲ್ಪ ದೂರದಿಂದ ಹಿಂದೆನೇ ಬರ್ತಾನೆ. ರಾಜರು ಅಂತ ಗೊತ್ತು, ಹಿಂದಿಂದೇನೆ ಬರ್ತಾಯಿದ್ದ. ಸರಿ, ದೂರದಲ್ಲಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಇವನು ಕರೆದು ಕೇಳಿದ್ರು, ಅವನು ರಾಜ ಅಂತ ಗೊತ್ತಿಲ್ಲ, ಏನು ಅವ್ರು ಜಗಳ ಆಡ್ತಾ ಇರೋದು ಕೇಳಿದೆ. ಅಯ್ಯೋ ಸ್ವಾಮಿ, ಹುಚ್ಚರಾಸ್ಪತ್ರೆ ಇದೆ, ಜಗಳ ಏನೋ ಆಡ್ತಾ ಇರ್ತಾರೆ. ಇಲ್ಲ, ಸುಮ್ಮನೆ ತಿಳ್ಕೊಳ್ಬೇಕು ಅಂತ ಆಸೆ. ಕಾರಣ ಏನು ಕೇಳಿ. ಆಮೇಲೆ ಅವನು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತಾ, ಅಯ್ಯೋ ಸ್ವಾಮಿ, ಅವನು ಹೇಳ್ತಾ ಇದ್ದಾನೆ ನಾನು ಮೈಸೂರು ರಾಜ ಅಂತ, ಇನ್ನೊಬ್ಬ ನೀನಲ್ಲ ನಾನು ಅಂತ ಇದ್ದಾನೆ. ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಅದು ಮತ್ತೆ ಹೇಳಿದ್ಮೇಲೆ ಇವ್ರು ಹೇಳ್ತಾರೆ, ಅವ್ರಿಗಿಬ್ಬರಿಗೂ ಹೇಳಿ ಮೈಸೂರು ರಾಜ ಇಲ್ಲಿ ಬಂದಿದ್ದಾರೆ, ನೀವಿಬ್ಬರು ಅಲ್ಲ ಅಂತ ಹೇಳಿ ಅಂತಂದರು. ಅವನೇನು ಮಾಡ್ದ, ಇವನು ಹೀಗೆ ಆ ಮೂಲಗ್ರ ನೋಡಿಬಿಟ್ಟು ನೀವು ಯಾವಾಗ ಸೇರ್ಕೊಂಡ್ರೆ ಆಸ್ಪತ್ರೆ ಅಂತ ಕೇಳ್ದ. ನಿಮ್ಗೆ ಅರ್ಥವಾಯ್ತು ಇವಾಗ ನಾ ಹೇಳಿದ್ದು ದೃಷ್ಟಾಂತ? ಅಲ್ಲ ರೀ, ಪ್ರತ್ಯಗಾತ್ಮನ್ನೇ ನೀವು ಬ್ರಹ್ಮ ಅಂತ ತಾವು ತಿಳ್ಕೊಳ್ಳೋಕೆ ಮುಂಚೆನೇ ಹೇಳಿಬಿಟ್ರೆ ಹೇಗ್ರಿ ಅರ್ಥವಾಗುತ್ತೆ? ನಾನು ಕೇಳಿ ಹುಚ್ಚ, ನಂಗೆ ಗೊತ್ತು, ನೀನು ಬ್ರಹ್ಮ ಅಂದರೆ ಒಪ್ಕೊಳ್ಳೋಕ್ಕಾಗುತ್ತಾ? ಆ ಉಪದೇಶ ಮಾಡೋನಿಗೆ ಇವನೇ ಹುಚ್ಚ ಅಂತ ಅನಿಸುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ಆದ್ದರಿಂದ ಈ ಎಲ್ಲ ನೀವು ಈ ಪ್ರಕರಣ ಗ್ರಂಥಗಳದು ಇದೆಲ್ಲ ಎಲ್ಲ ಸುಮ್ಮನೆ ಬಿಟ್ಬಿಡಿ. ಅದು ಚೆನ್ನಾಗಿರೋ ವಿಷಯಗಳು ಇರುತ್ತೆ, ಪೂರ್ತಿ ಬಿಡಬೇಕು ಅನ್ನೋ ಥರ ನಾನು ಹೇಳ್ತಾ ಇಲ್ಲ. ಆದರೆ ಮುಖ್ಯವಾಗಿರೋ ವಿಷಯಗಳಲ್ಲಿ ಯದ್ವಾ ತದ್ವಾ ಇದೆ. ಕನ್ಫ್ಯೂಸ್ ಆಗೋಕೆ ಎಷ್ಟು ಬೇಕೋ ಅಷ್ಟೆಲ್ಲ ಇದೆ.
ಗೊತ್ತಾಯ್ತಾ? ಆದ್ದರಿಂದ ಭಾಷ್ಯವನ್ನು ಇಟ್ಕೊಂಡೇ ಓದಿ. ಉದ್ದಕ್ಕೂ ಭಾಷ್ಯ ಒಂದೇ ನಿಮಗೆ ಆಧಾರ. ಆವಾಗ ನಿಮ್ಗೆ ಎಲ್ಲೂ ಸಂಶಯ ಬರೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಒಂದು ಕಡೆ ಬರಲ್ಲ ಸಂಶಯ ನಿಮ್ಗೆ. ಇನ್ನೊಂದು, ಯಾವುದಾದ್ರು ಒಂದು ಪದ ಬಂದರೆ ನಿಮಗೆ ಅರ್ಥವಾಗದೆ ಇರೋದು, ಅದನ್ನು ಅರ್ಥ ಹೊಂದ್ಸೋಕೆ ಹೋಗಬೇಡಿ. ಅರ್ಥ ಹೊಂದಿಸಿದ್ರೆ ಸರಿ ಹೋಗುತ್ತೆ. ಇನ್ನು ನನಗೆ ಅರ್ಥವಾಗಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಓದ್ತೀನಿ ಅಂತ ಓದಿ. ಎಲ್ಲೋ ನೀವು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಡಿ. ಅರ್ಥವಾಗಲೇ ಅವ್ರು ಏನು ಹೇಳಿದಾರೋ ಅದೇ ಅರ್ಥವಾಗಬೇಕು. ಆಯ್ತಾ? ಇವಾಗೇನಪ್ಪ ನೀ ಕೇಳು. ಅದಕ್ಕೇನು ಕೇಳಿದೆಪ್ಪ ಆಮೇಲೆ ಪ್ರಶ್ನೆ? ಇಂದ್ರಾಣಿ. ಹೌದು, ಸರಿ ಸರಿ, ಹೌದು. ಅಂದರೆ ಅವರ ಸ್ವಪ್ನ ಸುಷುಪ್ತಿ ಅನ್ನೋದ್ರ ಅನುಭವ ಅವ್ರಿಗಿದೆ, ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಅದನ್ನು ತೊಗೊಂಡು ಹೇಳ್ತಾ ಇದ್ದಾರೆ. ಸುಷುಪ್ತಿ ಅವ್ರಿಗೆ ಇದೆ, ಇರಬೇಕಾಗಿಲ್ವ? ಅವ್ರಿಗೆ ಗೊತ್ತಿರುತ್ತೆ, ಅವರಿಗೆ ಗೊತ್ತಿರುತ್ತೆ. ಅವ್ರು ನಿಜವಾಗ್ಲೂ ನಿದ್ದೆ ಮಾಡಿಬಿಟ್ರೆ, ಸ್ವಲ್ಪ ಯೋಚನೆ ಮಾಡು, ನಿಜವಾಗ್ಲೂ ನಿದ್ದೆ ಮಾಡಿಬಿಟ್ರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಅವ್ರೇ ತಾನೆ. ಆಮೇಲೆ ನಮ್ಮ ಗತಿ ಏನು? ಗೊತ್ತಾಯ್ತಾ? ಇದೆಲ್ಲನೂ ಅವರಿದ್ದೆ ತಿಳ್ಕೊಂಬಿಟ್ಟಿದ್ದಾರೆ ಅಷ್ಟೇ, ಗೊತ್ತಾಯ್ತು. ಇದೆಲ್ಲನೂ ಕಥೆಗಳ ಮುಖಾಂತರ ಹೇಳೋದು. ಅಲ್ಲೆಲ್ಲ ಇರೋದು ನಿಜವಾಗ್ಲೂ ಒಂದು ಸಂಭಾಷಣೆ ನಡೀತು, ಒಬ್ಬ ಇಂದ್ರ ಇದ್ದ, ನಾನು ನಿದ್ದೆ ಮಾಡಿದೆ ಚೆನ್ನಾಗಿತ್ತು ಅಂತ, ಆ ಥರ ಅಂತ ತಗೋಬಾರ್ದು ಅದನ್ನು, ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತಾ? ನಿಜವಾಗ್ಲೂ ಸುಷುಪ್ತಿ ಇದ್ದುಬಿಟ್ರೆ ಇಂದ್ರ ಇವಾಗ ನಮ್ಮ ಇಂದ್ರನ ಎಲ್ಲಿರೋದು, ಯಾವುದೋ ಅಂಗದಲ್ಲಿದ್ದಾನೆ, ಕೆಲವು ಅಂಗಗಳಿಗೆ ಅವನೇ ನಿದ್ದೆ ಮಾಡಿಬಿಟ್ರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ನಿಂತು ಹೋಗ್ಬೇಕಲ್ಲ, ಹಾಗಾಗಲ್ಲ. ಆಯಿತಾ? ಅದೇ ನೋಡಿ, ಇಲ್ಲಿ ಸುಷುಪ್ತಿ ಅಂದರೆ ನಾವು ಪುನಃ ಎದ್ದು ಬಿಡ್ತೀವಿ, ಗೊತ್ತಾಯ್ತಾ? ಅಂದರೆ ನಮ್ಮಲ್ಲಿ ನಾನು ಆವಾಗ ನನ್ನಲ್ಲಿ ಭೇದ ಬುದ್ಧಿ ಇಲ್ಲದೆ ಇದ್ರೂ ಭೇದ ಸಂಸ್ಕಾರ ನನ್ನ ಬುದ್ಧಿನಲ್ಲಿದೆ. ನಾನು ಎದ್ಬಿಟ್ಟು ಪುನಃ ಬುದ್ಧಿ ಜೊತೆ ಅಭ್ಯಾಸ ಮಾಡ್ಕೋತೀನಿ. ನಿಜವಾಗ್ಲೂ ನನಗೆ ಸಂಬಂಧ ಇರಲಿಲ್ಲ ಬುದ್ಧಿ ಜೊತೆ, ಆದರೆ ಬುದ್ಧಿ ಸಂಬಂಧ ಬಂದ ಕೂಡಲೇ ನಾನು ಪುನಃ ನಾನು ಅದೇ ಪುರುಷ ಅದು ಅನ್ಕೋತೆ. ಅಂದರೆ ನಾನು ಅವಿದ್ಯೆಗೆ ಅಧ್ಯಾಸಕ್ಕೆ ವಾಪಸ್ ಬರ್ತೀನಿ. ಆದರೆ ನಾನೇ ತುರಿಯ ಅಂತ ತಿಳ್ಕೊಂಡ್ರೆ ನಿದ್ದೆ ಬರ್ತಾ ಇರ್ಬೋದು, ಎಚ್ಚರಿಕೆ ಬರ್ಬೋದು, ಆದರೆ ಬುದ್ಧಿ ಜೊತೆ ಅಧ್ಯಾಸ ಬಿಟ್ಬಿಟ್ಟೆ. ಅಧ್ಯಾಸ ಬಿಟ್ಟಿದ್ದರಿಂದ ಏನಾಯಿತು ಅಂದರೆ ನಾನು ಪುನಃ ಸ್ತ್ರೀ ಪುರುಷ ಅನ್ನೋ ಭಾವ ಬರೋದೇ ಇಲ್ಲ, ಗೊತ್ತಾಯ್ತಾ? ಇವಾಗೇನು ಮುಂದೆ ನೋಡಿ, ಇವಾಗ ಸುಷುಪ್ತಿನಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ, ಕ್ರಮವಾಗಿ ಜಾಗೃತಿನಲ್ಲಿ ವಾಕು ಮನಸ್ಸು ಪ್ರಾಣ ಮೂರು ಕೆಲಸ ಮಾಡ್ತಾ ಇದೆ, ಗೊತ್ತಾಗ್ತಾ ಇದೆಯಾ? ವಾಕ್ ಅಂದರೆ ಎಲ್ಲ ಕರ್ಮೇಂದ್ರಿಯಗಳು, ಮನಸ್ಸು ಅಂದರೆ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿಚಿತ ಅಹಂಕಾರ, ಪ್ರಾಣಗಳು ಅಂದರೆ ಪಂಚಪ್ರಾಣಗಳು, ಗೊತ್ತಾಯ್ತಾ? ಇವಾಗ ವಾಕು ಮನಸ್ಸು ಪ್ರಾಣ ಅಂತಿದೆ. ಇವಾಗ ನೋಡಿ ಏನಾಗುತ್ತೆ, ಜಾಗೃತನ ಸುಷುಪ್ತಿಗೆ ಸ್ವಪ್ನಕ್ಕೆ ಹೋದ ಕೂಡಲೇ ವಾಕಿನ ಸಂಬಂಧ ಬಿಟ್ಟು ಹೋಗುತ್ತೆ, ಗೊತ್ತಾಯ್ತಾ? ಇಂದ್ರಿಯಗಳಿಗೆ ಸಂಬಂಧವೂ ಬಿಟ್ಟು ಹೋಗುತ್ತೆ. ಆದರೆ ಪ್ರಾಣ ಸಂಬಂಧವೂ ಬಿಟ್ಟು ಹೋಗುತ್ತೆ, ಮನಸ್ಸಿನ ಸಂಬಂಧ ಇಟ್ಕೊಂಡೇ ಇದ್ದೀನಿ.
ಗೊತ್ತಾಗ್ತಾ ಇದೆಯಾ? ಅಲ್ಲಿಂದ ಸುಷುಪ್ತಿಗೆ ಹೋದ ಕೂಡಲೇ ಮನಸ್ಸಿನ ಸಂಬಂಧವೂ ಬಿಟ್ಬಿಡ್ತೀನಿ. ಹೌದನಪ್ಪ? ಹಾಗಿದ್ರೆ ನಾನು ಸ್ವಪ್ನಕ್ಕೆ ಹೋಗಿದ್ದಾಗ ವಾಕ್ ಏನಾಗಿತ್ತು? ವಾಕ್ ಮುಂಚೆ ಇತ್ತಲ್ಲ, ಆ್ಯಕ್ಟಿವ್ ಆಗಿತ್ತಲ್ಲ, ಅವಾಗ ಇವಾಗ ಏನೇ ಆಗಿತ್ತು ಅಂದರೆ ಅದು ಅವ್ಯಕ್ತ ರೂಪದಲ್ಲಿ ಇದ್ಕೊಂಡು ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ವಾಕು, ಮನಸ್ಸು, ಪ್ರಾಣ ಮೂರೂ ಕೆಲಸ ಮಾಡ್ತಾ ಇದೆ. ನಿಜವಾಗಲೂ ಪ್ರಾಣವೇ ಇದು ಮೂರಕ್ಕೂ ಆಧಾರ, ಎರಡಕ್ಕೂ ಆಧಾರ. ಹಾಗೇನೆ ಮನಸ್ಸು ವಾಕ್ಯಗೆ ಆಧಾರ. ಮನಸ್ಸಿನಲ್ಲಿ ಬಂದಮೇಲೆ ತಾನೇ ರೀ ವಾಕ್ ಆಡೋದು. ಆದ್ದರಿಂದ ವಾಕ್ಯನ ಮೂಲ ಮನಸ್ಸೇ ಅಂತ ಆಯ್ತೋ ಇಲ್ಲೋ? ಹಾಗೆಯೇ ಮನಸ್ಸಿನ ಮೂಲ ಪ್ರಾಣ, ಅದು ಗೊತ್ತು ನಿಮಗೆ. ಪ್ರಾಣದಿಂದಲೇ ಅವ್ಯಕ್ತ, ಅವ್ಯಕ್ತನೇ ಆಮೇಲೆ ಎಲ್ಲ ಹುಟ್ಟಿದ್ದು. ಹೌದಾನೆ? ಮಹತ್ವ ಬುದ್ಧಿ ಹುಟ್ಟಿದ್ದಲ್ಲಿಂದ ಪ್ರಾಣದಿಂದಲೇ. ಆದ್ದರಿಂದ ಏನಪ್ಪ ಅಂದರೆ ಸುಷುಪ್ತಿನಲ್ಲಿ ವಾಕ್ ಮನಸ್ಸಿನಲ್ಲಿ ಲೈವ್ ಆಗುತ್ತೆ, ಇರುತ್ತೆ ಅಲ್ಲಿ. ಸುಷುಪ್ತಿ ಜಾಗೃತಿನ ಸ್ವಪ್ನಕ್ಕೆ ಹೋದಾಗ ವಾಕ್ ಮನಸ್ಸಿನಲ್ಲಿ ಲೈವ್ ಆಗುತ್ತೆ. ಸ್ವಪ್ನದ ಸುಷುಪ್ತಿಗೆ ಹೋದಾಗ ಆ ಮನಸ್ಸು ಪ್ರಾಣದಲ್ಲಿ ಲೈವ್ ಆಗುತ್ತೆ. ಗೊತ್ತಾಗ್ಲಿಲ್ವಾ? ನೋಡಿ, ಪ್ರತಿಯೊಂದು ತನ್ನ ಕಾರಣದಲ್ಲಿ ತಾನೇ ಲೈವ್ ಆಗುತ್ತೆ. ನಾನು ಜಾಗರಿಂದ ಸ್ವಪ್ನಕ್ಕೆ ಹೋದ ಕೂಡಲೇ ವಾಕ್ ನಿಂತೋಯ್ತೋ ಇಲ್ವೋ? ಏನಾಯ್ತು? ಮನಸ್ಸಿನಲ್ಲಿ ಲೈವ್ ಆಗಿಬಿಡ್ತು. ಲೈವ್ ಆದಮೇಲೆ ವ್ಯವಹಾರ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವ್ಯವಹಾರ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸ್ವಪ್ನದಲ್ಲಿ, ಸ್ವಪ್ನದಿಂದ ನಾನು ಸುಷುಪ್ತಿಗೆ ಹೋದಾಗ ಏನಾಯಿತು ಅಂದರೆ ಈ ಮನಸ್ಸು ಪ್ರಾಣದಲ್ಲಿ ಲೈವ್ ಆಗೋಯ್ತು. ಲೈವ್ ಆದಮೇಲೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಅದು ನಿಲ್ಲಿಸ್ಬಿಡ್ತು. ಗೊತ್ತಾಯ್ತಾ? ಇವಾಗ ಲೈವ್ ಆಯಿತು ಅಂದರೆ ಪೂರ್ತಿ ಲೈವ್ ಆಗಿಬಿಡಲ್ಲ. ಗೊತ್ತಾಯ್ತಾ? ಒಂದು ಸ್ವಲ್ಪ ಕನೆಕ್ಷನ್ ಇಟ್ಕೊಂಡಿರುತ್ತೆ, ಸ್ವಲ್ಪ. ಯಾಕೆಂದರೆ ಎದ್ದು ವಾಪಸ್ ಬರಬೇಕಲ್ಲ, ಅದಕ್ಕೋಸ್ಕರ. ಆದರೆ ಮರಣಕಾಲದಲ್ಲಿ ಏನಾಗುತ್ತೆ ಅಂದರೆ ಸ್ಪಷ್ಟವಾಗಿ ಸಂಬಂಧ ಬಿಟ್ಟು ಲೈವ್ ಆಗಿಬಿಡುತ್ತೆ. ಸ್ಪಷ್ಟವಾಗಿ ಲೈವ್ ಆಗಿಬಿಟ್ಟು ವ್ಯವಹಾರ ನಿಲ್ಲಿಸ್ಬಿಡುತ್ತೆ. ಸುಷುಪ್ತಿನಲ್ಲಿ ಏನಾಗುತ್ತೋ ಅದೇನೇ ಮರಣಕಾಲದಲ್ಲಿ ಆಗೋದು ಕೂಡ. ಅದೇನೋ ವಾಕ್ ಮನಸ್ಸಿನಲ್ಲಿ ಲೈವ್ ಆಗುತ್ತೆ, ಮನಸ್ಸು ಪ್ರಾಣದಲ್ಲಿ ಲೈವ್ ಆಗುತ್ತೆ. ಫಾಲೋ ಮಾಡ್ತಾ ಇದ್ದೀರಾ? ಹೇಗೆ ಅಂತ ನೋಡಿ. ಇವಾಗೊಬ್ಬ ಇನ್ನೇನು ಸಾಯಕ್ಕೆ ಶುರು ಮಾಡಿದ್ದಾನೆ ಅಂದರೆ ಮುಂಚೆ ಏನಾಗುತ್ತೆ? ವಾಕ್ ನಿಂತು ಹೋಗುತ್ತೆ. ವಾಕ್ ಅಂದರೆ ಎಲ್ಲ ಕರ್ಮೇಂದ್ರಿಯಗಳು ನಿಂತು ಹೋಗುತ್ತೆ. ಒಂದು 4-5 ಸಲ ಮಲ ವಿಸರ್ಜನೆ, 4-5 ಸಲ ಮೂತ್ರ ವಿಸರ್ಜನೆ, ಸ್ವಲ್ಪ ಆಡ್ತಾ ಇದ್ದ ಕೈ ಕಾಲು ಆಡಾಡ್ತಾ ಇರೋದೆಲ್ಲ ನಿಂತು ಹೋಗುತ್ತೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಎಲ್ಲ ಕೆಲಸ ಮಾಡಿ ವಾಕು ನಿಂತು ಹೋಗುತ್ತೆ ಪೂರ್ತಿ. ಹೌದಾನೆ? ವಾಕ್ ನಿಂತೋಯ್ತು ಅಂದರೆ ಏನಾಯಿತು ಅಂದರೆ ಇವಾಗ ತಾನು ಮಾಡಿದಂಥ ಕರ್ಮಗಳೆಲ್ಲ ಇದೆಯಲ್ಲ, ಅಂದರೆ ವಾಕಿನಿಂದ ಆಗಿರೋದು, ಅದರ ಎಫೆಕ್ಟ್ ಎಲ್ಲ ಅದರೊಳಗೆ ಇರುತ್ತೆ. ನಿಮ್ಗೆ ಗೊತ್ತಾಯ್ತಾನೆ ಹೇಳಿದ್ದು? ವಾಕಿನಿಂದ ಏನೇನು ಕೆಲಸ ಮಾಡಿರ್ತಾನೋ ಅದರ ರಿಯಾಕ್ಷನ್ ಇರುತ್ತೆ ನೋಡಿ. ಗೊತ್ತಾಗಲ್ಲ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇವಾಗ ಫ್ಯಾನ್ ಸುತ್ತಿದ್ರೆ ಮೋಟ್ರ್ ಬಿಸಿ ಆಗುತ್ತೋ ಇಲ್ಲೋ? ಅದರೇನರ್ಥ? ಮೋಟ್ರು ಫ್ಯಾನ್ ಸುತ್ತಿಸ್ತಾ ಇರೋದು ಮೋಟ್ರು, ಅದರಿಂದ ಅದು ಸುತ್ತಿಸ್ತಾ ಇದೆ. ಸುತ್ತಿಸೋದ್ರಿಂದ ಅದರ ಮೇಲೆ ಒಂದು ಪರಿಣಾಮ ಮಾಡುತ್ತೆ, ಬಿಸಿ ಮಾಡುತ್ತೆ. ಗೊತ್ತಾಯ್ತಾ? ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಕೇಳಿದಿರೋ ಇಲ್ಲೋ? ಹಾಗೆ ವಾಕ್, ಪಾಣಿ, ಪಾದ, ಬಾಹ್ಯ ವಸ್ತುಗಳ ಆ್ಯಕ್ಷನ್ಸ್ ಏನಿದೆಯೋ ಅದು ಒಂದು ರಿಯಾಕ್ಷನ್ ಆಗಿರುತ್ತೆ.
ಗೊತ್ತಾಗ್ತಾ ಇದೆ ನಿಮ್ಗೆ ಹೇಳಿದ್ದು ಇವಾಗ? ಎಲ್ಲರೂ ಗೊತ್ತಾಯ್ತಾ? ಹಾಂ, 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 ಹೌದು ಹೌದೌದು, ಬಹಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಏನಾಗಿದೆ ಅಂತ ಮೀಟರ್ ರೆಕಾರ್ಡಿಂಗ್ ಆಗಿರುತ್ತಲ್ಲ, ಅದನ್ನು ಎಲೆಕ್ಟ್ರಿಸಿಟಿ ತಾನೇ ರೆಕಾರ್ಡ್ ಆಗಿರೋದು. ನಿಮ್ಗೆ ಗೊತ್ತಾಯ್ತಾ? ಹಾಗೆ ಮಾಡಿರೋದೆಲ್ಲನೂ ರೆಕಾರ್ಡ್ ಮಾಡ್ಕೊಂಡು ಮನಸ್ಸಿನಲ್ಲಿ ಪ್ರವೇಶ ಮಾಡಿಬಿಡುತ್ತೆ. ನಿಮ್ಗೆ ಗೊತ್ತಾಯ್ತಾ? ಆವಾಗ ಮನಸ್ಸು ಹೀಗೆ ಕೆಲಸ ಮಾಡೋದು ಬಿಟ್ಬಿಟ್ಟು ಒಂದು ಆಕಾರ ಪಡ್ಕೊಂಡ್ಬಿಡುತ್ತೆ. ಆಕಾರ ಅಂದರೆ ಅದೇ ರಿಯಾಕ್ಷನ್ಸು. ರೆಕಾರ್ಡ್ ಮಾಡ್ಕೊಂಡಿರೋದಿದೆಯಲ್ಲ, ಅದು ರಿಯಾಕ್ಷನ್ಸು. ಅದನ್ನು ವಾಗ್ವೃತ್ತಿ ಅಂತಾರೆ. ಏನು ಹೇಳಿ? ಎಲ್ಲರೂ ಹೇಳಿ. ವಾಗ್ವೃತ್ತಿ ಅಂದರೆ ಏನು ಗೊತ್ತೇನೋ? ಈಗಾಗಲೇ ಆಗಿರೋ ಪರಿಣಾಮಗಳನ್ನೆಲ್ಲ ಸೇರಿಸ್ಕೊಂಡು ಗಡ್ಡೆ ಕಟ್ಕೊಂಡ್ಬಿಟ್ಟಿದೆ. ಇವಾಗ ಮಾತು ನಿಂತೋಗುತ್ತೆ. ಮನೇಲಿ ಯಾರೋ ಬರ್ತಾರೆ ಬಂಧುಗಳು, ಅದನ್ನೆಲ್ಲ ಭಾಳ ದೀರ್ಘವಾಗಿ ಕೊಟ್ಟಿದ್ದೇವೆ, ಮಂತ್ರಗಳೇ ಹೇಳುತ್ತೆ. ಏನೋ ಏನಾಗ್ತಾ ಇದೆ, ನಾ ಯಾರು ಹೇಳಿ? ನಾನು ರೀ ಸುಮ್ಮನೆ ಮಾತಾಡಿಸ್ಬೇಡ್ರಿ, ಮಾತಾಡೋಕ್ಕಾಗಲ್ಲ ರೀ ಅವ್ರಿಗೆ. ನೀವು ಯಾರೊಂದು ಗುರ್ತು ಹಿಡಿತಾ ಇದ್ದಾರೆ, ಮಾತಾಡೋಕ್ಕಾಗಲ್ಲ. ಗುರ್ತು ಹಿಡಿತಾ ಇದ್ದಾರೆ ಅಂದರೆ ಏನೋ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತಾಯಿತು, ಮನಸ್ಸು ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ಅಂತಾಯಿತು. ಅರ್ಥ ಆಯ್ತಾ? ಇವಾಗ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು ಕೂಡ ಹಾಗೇನೆ ತಮ್ಮ ಮೇಲಾಗಿರೋ ರಿಯಾಕ್ಷನ್ಸ್ ಏನಿದೆಯೋ ಆ ರಿಯಾಕ್ಷನ್ಸ್ನೆಲ್ಲ ಇಟ್ಕೊಂಡು ನಿಂತೋಗುತ್ತೆ. ಆವಾಗ ಕಣ್ಣುಗಳೆಲ್ಲ ಮೇಲೆ ಹೊಟ್ಟೋಗುತ್ತೆ, ಇಂದ್ರಿಯ ಕ್ರಿಯೆಗಳು ಅದು ಇದೆಲ್ಲ ನಿಂತೋಗುತ್ತೆ. ಅದನ್ನು ಮನೋವೃತ್ತಿ ಅಂತಾರೆ. ಗೊತ್ತಾಯ್ತಾ? ಅದ್ರೇನೋ ವಾಗ್ವೃತ್ತಿ ಅನ್ನೋದು ಹೀಗೆ ಇಟ್ಕೊಂಡು ಮನಸ್ಸಿನಲ್ಲಿ ಹೀಗೆ ಸೇರಿಕೊಳ್ತು, ಅದು ಕೆಲಸ ಮಾಡ್ತಾಯಿತ್ತು, ಅದು ನಿಲ್ಲಿಸ್ಬಿಡ್ತು. ವಾಗ್ವೃತ್ತಿ ಹೊರಗಡೆ ಮನೋವೃತ್ತಿ ಬಂತು. ಆಮೇಲೆ ಏನು ಮಾಡ್ತಾರೆ ಅಂದರೆ, ಈ ಮನೋವೃತ್ತಿ ಪ್ರಾಣದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಗೊತ್ತಾಯ್ತಾ? ಅವಾಗ ಉಸಿರು ಜೋರಾಗಿ ಬಿಡೋಕ್ಕೆ ಶುರು ಮಾಡ್ತಾರೆ. ತುಂಬ ಆಯಾಸ ಆಗುತ್ತೆ ಅಂತಾರೆ. ಅಂತ ಸಾಯೋಕಾಲಕ್ಕೆ ವಾಕಿದ್ದಾಗಲೇ ಶುರು ಮಾಡಿರ್ತಾರೆ ಅದು. ಗೊತ್ತಾಯ್ತಾ? ಅಲ್ಲಿ ಪ್ರಾಣ ಕೆಲಸ ಮಾಡ್ತಾ ಇರುತ್ತೆ. ಸೊ ಈ ಕೆಲಸ ಮಾಡ್ತಾ ಇರೋದು ಮನಸ್ಸಿಲ್ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ಕ್ರಮೇಣ ಅದು ನಿಲ್ಲಿಸ್ಬಿಡುತ್ತೆ, ತನ್ನ ಎಫೆಕ್ಟ್ಸ್ ಎಲ್ಲ ತೊಗೊಂಡು ನಿಲ್ಲಿಸ್ಬಿಡುತ್ತೆ. ಅದನ್ನು ಪ್ರಾಣವೃತ್ತಿ ಅಂತಾರೆ. ಹೇಳಿ. ಅಲ್ಲಿಗೆ ಪ್ರಾಣವೃತ್ತಿ ಒಳಗಡೆ ಮನೋವೃತ್ತಿ, ಮನೋವೃತ್ತಿ ಒಳಗಡೆ ವಾಗ್ವೃತ್ತಿ. ವೃತ್ತಿ ಅಂದ್ರೇನು? ಮಾಡಿರ್ತಕ್ಕಂಥ ಕೆಲಸಗಳು ರಿಯಾಕ್ಷನ್ಸು. ಸಂಸ್ಕಾರ ಎಲ್ಲ ಸೇರಿಬಿಡ್ತದ್ರಲ್ಲಿ. ಸಂಸ್ಕಾರ ಒಂದೇ ಅಲ್ಲ, ಸಂಸ್ಕಾರ ಒಂದು ಸ್ವಲ್ಪ ಅಂದರೆ ಹೇಳ್ತೀನಿ, ಆ ಥರ ಎಲ್ಲ ಸೇರಿ ನಿಜವೇ. ಗೊತ್ತಾಯ್ತಾ? ಹಾಂ, ಹೌದು. ಅಂದರೆ ಇಲ್ಲಿ ಎರಡು ಭಾಗ ಇದೆ. ಅಲ್ಲಿ ಸಂಸ್ಕಾರ ಉಂಟು ಮಾಡುತ್ತೆ, ಕರ್ಮಫಲ ಕೊಡುತ್ತೆ, ಎರಡು ಭಾಗ. ಗೊತ್ತಾಯ್ತಾ? ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಅಂತಾರೆ ಇಲ್ಲಿ. ಈಗ ಆಮೇಲೆ ಪ್ರಾಣ ಅಲ್ಲಿಗೆ ಎಲ್ಲಿಗೆ ಹೋಯಿತು ಅಂದರೆ ಪ್ರಾಣ ತೇಜಸ್ಸಿನ ಹೊಲೋಗಿ ಸೇರಿಕೊಳ್ತು. ಹಾಗೆ ನೋಡಿ, ಇವಾಗ ನೋಡ್ತಾರೆ ಉಸಿರಾಡ್ತಾ ಇದ್ದಾರೆ, ಇಲ್ಲ ಅಂದ್ಕೂಡಲೇ ಏನು ಮಾಡ್ತಾರೆ, ತಕ್ಷಣ ಈಗ ಮೈ ತಡುತ್ತಾರೆ. ಮೈ ತಡೆದ್ರೆ ಏನರ್ಥ? ಬಿಸಿ ಇದೆಯೋ ಇಲ್ವೋ ಇನ್ನು ಅಂತ. ಹೌದಾನೆ? ಅಲ್ಲಿ ಬಿಸಿನಲ್ಲಿ ಹೋಗಿ ಸೇರಿಕೊಂಡಿದೆ ತೇಜಸ್ಸಿನಲ್ಲಿ. ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ಇದು
ಈ ಪ್ರಾಣವೃತ್ತಿ ಈ ಬಿಸಿ ಅನ್ನೋ ತೇಜಸ್ನಲ್ಲಿ ಸೇರಿಕೊಂಡು ಆ ತೇಜಸ್ಸಿನ ರೂಪದಲ್ಲಿ ಶರೀರವನ್ನು ಬಿಟ್ಟು ನವದ್ವಾರಗಳು ಯಾವುದೋ ಒಂದು ಕಡೆ ಹೊರಟೋಗುತ್ತೆ. ಆವಾಗ ಈ ಶರೀರನ ಸಾಯಿತು ಅಂತಾರೆ. ಗೊತ್ತಾಯ್ತಾ? ಅದು ಇನ್ನೇನು ಮಾಡೋಕ್ಕಾಗಲ್ಲ, ಭಯಂಕರವಾಗಿರುತ್ತೆ ಶರೀರ. ಮುಂಚೆ ನೋಡಿಬಿಟ್ಟು ಏನು ಹೇಳ್ತಾ ಇರ್ತಾರೆ, ಅವ್ರ ನಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ, ಅವ್ರ ಕಣ್ಣು ನೋಡಿ ಹೇಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಅದೇ ಕಣ್ಣುಗಳೇ, ಅದೇ ಒಂದು ಸ್ವಲ್ಪ ಬಾಯಿ ಬಿಟ್ಟಿರೋದೆ, ಆದರೆ ಭಯಂಕರವಾಗಿ ಕಾಣುತ್ತೆ. ಅಲ್ವಾ? ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಂತ ವಿಷಯ. ಅಲ್ಲಿಗೆ ಸೌಂದರ್ಯ ಅನ್ನೋದು ಎಲ್ಲಿಂದ ಬರ್ತಾ ಇರೋದು? ಅವನು ಹುಟ್ಟೋದ್ನಲ್ಲ, ಅವನಲ್ಲಿದೆ ಸೌಂದರ್ಯ. ಇವಾಗಿಲ್ಲ. ಇವಾಗಿರೋದು ಭಯ, ಅಸಹ್ಯ. ಗೊತ್ತಾಯ್ತಾ? ಇವಾಗ ಇವನು ಹೊರಟಾಗ್ತಾನಲ್ಲ, ಇದರಲ್ಲಿ 2 ಭಾಗ ಇದೆ. ಇವಾಗ ವೃತ್ತಿ ಮನೋವೃತ್ತಿ ಪ್ರಾಣವೃತ್ತಿಗಳು ಅನುಭವಿಸಬೇಕಾದಂಥ ಕರ್ಮಫಲ ಒಂದಿದೆ. ಆಮೇಲೆ ನೀವು ಹೇಳಿದ್ರೆ ವಾಸನೆಗಳು, ಸಂಸ್ಕಾರ, ಅದು ಒಂದಿದೆ. ನಾನು ಸಂಗೀತಕ್ಕೋಸ್ಕರ ಹೊಡೆದಾಡಿದ್ರೆ ಸಂಗೀತ ಸಂಸ್ಕಾರ ಇರುತ್ತೆ. ಏನು ಸುಮ್ಮನೆ ಯಾರು ಒಂದಿಷ್ಟು ಹೇಳಿಬಿಟ್ರೆ ಲಕ್ಷಣವಾಗಿ 5 ವರ್ಷದ ಹುಡುಗ 6 ವರ್ಷದ ಹುಡುಗ ಸಂಗೀತ ಹೇಳ್ಬಿಡ್ತಾನೆ. ಈ ಥರದ್ದೆಲ್ಲ ಬರುತ್ತೋ ಇಲ್ಲೋ? ಗೊತ್ತಾಯ್ತಾ? ಸಂಸ್ಕಾರ ಅನ್ನೋದು ಒಂದು, ಇನ್ನೊಂದು ಅನುಭವಿಸ್ಬೇಕಾಗಿರೋ ಕರ್ಮಫಲ. ಈ ಕರ್ಮಫಲದಲ್ಲಿ 2 ಭಾಗ ಇದೆ. ಒಂದು ಈ ಲೋಕದಲ್ಲಿ ಅನುಭವಿಸೋಕ್ಕಾಗಲ್ಲ, ಅದು ಬೇರೆ ಲೋಕಗಳಲ್ಲೇ ಅನುಭವಿಸಬೇಕು. ಸ್ವರ್ಗಾದಿಗಳಿರ್ಬೋದು, ನರಕಾದಿಗಳಿರ್ಬೋದು, ಸುಖ ದುಃಖಗಳು ಅದಿರುತ್ತೆ. ಆದ್ದರಿಂದ ಅಲ್ಲಿಗೆಲ್ಲ ಹೋಗ್ತಾನೆ. ಗೊತ್ತಾಯ್ತಾ? ಸುಖವಾಗಲಿ ದುಃಖವಾಗಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಮುಂಚೆ ಅನುಭವಿಸ್ತಾನೆ, ಯಾವುದು ಹೆಚ್ಚಾಗಿದೆಯೋ ಅದನ್ನು ಆಮೇಲೆ ಅನುಭವಿಸ್ತಾನೆ. ಇದೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ಜಗತ್ತಲ್ಲಿ ಕೆಲವರು ಕೆಟ್ಟ ಕೆಲಸ ಮಾಡಿ ಕರ್ಮ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಕೈಯಲ್ಲಿ ಇರೋನು, ಹೌದು, ಅದೆಲ್ಲ ಇಲ್ಲ. ಅದಕ್ಕೆ ಬರೋಣ. ಗೊತ್ತಾಯ್ತಾ ನಿಮಗೆ? ಇವಾಗ ಆ ಲೋಕಗಳನ್ನು ಅನುಭವಿಸ್ತಾನೆ. ಆ ಪುಣ್ಯ ಪಾಪಗಳನ್ನು ಅನುಭವಿಸಿದ್ದಾದ ಮೇಲೆ ಅದು ಬೇರೆ ಕಡೆ ಈ ಲೋಕದಲ್ಲೇ ಅನುಭವಿಸ್ಬೇಕಾಗಿರೋ ಇನ್ನೊಂದು ಭಾಗ ಕರ್ಮ ಇದೆ. ಗೊತ್ತಾಯ್ತಾ ನಾನು ಹೇಳಿದ್ದು? ಅದನ್ನು ಇಟ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾನೆ. ಹೇಗೆ ಬರ್ತಾನೆ ಅಂದರೆ ಮಳೆ ನೀರಿನ ಮುಖಾಂತರ ಬರ್ತಾನೆ. ಮಳೆ ನೀರಿನ ಮುಖಾಂತರ ಬಂದು ಇಲ್ಲಿ ಧಾನ್ಯಾದಿಗಳು ಸೇರ್ಕೋತಾನೆ. ಗೊತ್ತಾಯ್ತಾ? ಇವಾಗ ಇವನಿಗೆ ಯಾರಿಗೋ ಒಬ್ಬನು ಹುಟ್ಟಬೇಕು. ಇವಾಗ ಏನಿಲ್ಲ, ಒಬ್ಬರಿಂದ ಒಬ್ಬರು ರಕ್ತ ಕೊಡಬೇಕು ಅಂದರೆ ಎಷ್ಟೋ ಮ್ಯಾಚಿಂಗ್ ಮಾಡಬೇಕು ಅಂತ ಪರೀಕ್ಷೆ ಮಾಡ್ತಾರೋ ಇಲ್ವೋ? ಹಾಗೇನೆ ಇವನು ಜನ್ಮ ಪಡ್ಕೋಬೇಕು ಅಂದರೆ ಅಲ್ಲೊಂದು ಮ್ಯಾಚಿಂಗ್ ಇರುತ್ತೋ ಇಲ್ವೋ? ಈ ಮ್ಯಾಚಿಂಗ್ ಯಾರು ಮಾಡೋನು? ಈಶ್ವರ. ಅದಕ್ಕೋಸ್ಕರ ಇವನ ಕರ್ಮಫಲ, ಇವನ ಸಂಸ್ಕಾರ ಎರಡು ಏನಿದೆಯೋ, ಅಂದರೆ ಇವನು ಒಟ್ಟಿನಲ್ಲಿ ವೃತ್ತಿನಲ್ಲಿ ಏನೇನಿದೆಯೋ ಅದನ್ನು ಆಧಾರವಾಗಿ ಇಟ್ಕೊಂಡ್ರೆ ಅವನು ಒಬ್ಬನಿಗೆ ಗೊತ್ತು ಏನಿದೆ ಅಂತ. ಅದಕ್ಕೆ ಸರಿಯಾಗಿ ಜನ್ಮವನ್ನು ಕೊಡ್ತಾನೆ. ಒಬ್ಬ ಪುರುಷನ ಶರೀರದಲ್ಲಿ ಹಾಕ್ತಾನೆ. ಗೊತ್ತಾಯ್ತಾ? ಇವಾಗ ಪುರುಷನ ಶರೀರದಲ್ಲಿ ಹಾಕಿದ್ಮೇಲೆ ಅವನು ಇಲ್ಲ, ಅವನು ಇನ್ನೂ ತಯಾರಾಗಿಲ್ಲ ಪುರುಷ ತಿನ್ನೋದಕ್ಕೆ. ಅಂದರೆ
ಆ ಧಾನ್ಯವನ್ನು ಯಾವುದೋ ಮೇಕೆ ಯಾವುದೋ ಅದು ಬಂದು ತಿನ್ಕೊಂಡೋಗ್ಬಿಡುತ್ತೆ. ಅವನು ಮಲಮೂತ್ರಗಳ ಮುಖಾಂತರ ಹೊರಗಡೆ ಬರ್ತಾನೆ, ಪುನಃ ಧಾನ್ಯಗಳು ಸೇರ್ಕೋತಾನೆ. ಈಗ ಶಂಟಿಂಗ್ ಆಗ್ತಾ ಇರುತ್ತೆ. ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕೋವರೆಗೆ ಇಲ್ಲಿ ಶಂಟಿಂಗ್ ಮಾಡ್ತಾ ಇರ್ತಾರಲ್ಲ, ಆ ಥರ ಗೊತ್ತಾಯ್ತಾ. ಅವನು ತಯಾರಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಅವನು ಬಂದು ತಿಂತಾನೆ. ತಿಂದ ಮೇಲೆ ಗೊತ್ತಾಯ್ತಲ್ಲ, ಅದರಿಂದ ಆಹಾರದಿಂದ ರಕ್ತ ಮಾಂಸ ಇತ್ಯಾದಿ ಕ್ರಮ ಹೊಂದಿದೆಯಲ್ಲ, ಅದರ ಪ್ರಕಾರ ಅವನು ವೀರ್ಯವನ್ನು ಸೇರ್ಕೋತಾನೆ. ಈ ಕ್ರಮ ಇಲ್ಲ, ಅವನು ವೀರ್ಯವನ್ನು ಸೇರ್ಕೋತಾನೆ. ಅವನು ವೀರ್ಯವನ್ನು ಸೇರಿಕೊಂಡು ಅಲ್ಲಿಂದ ಮಾತೃಗರ್ಭವನ್ನು ಪ್ರವೇಶ ಮಾಡ್ತಾನೆ. ನಾನು ಇಷ್ಟು ಹೇಳಿದ್ದೆ ಯಾಕೆಂದರೆ ಇವಾಗ ನೋಡಿ, ಬಹಳ ಮುಖ್ಯವಾಗಿ ಗಮನಿಸಿ, ಇಲ್ಲಿ ಗರ್ಭದಲ್ಲಿ ಇರೋವಾಗಲೇ ಮುಂಚೆ ಪ್ರಾಣವೃತ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲಿವರೆಗೆ ನಿಷ್ಕ್ರಿಯವಾಗಿತ್ತು ನೋಡಿ, ಪ್ರಾಣವೃತ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ 4ನೇ ತಿಂಗಳಲ್ಲೋ 5ನೇ ತಿಂಗಳಲ್ಲೋ ಮನಸ್ಸು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಗೊತ್ತಾಯ್ತಾ. ಆಮೇಲೆ ಸ್ವಲ್ಪ ಇರುತ್ತೆ, ಯಾವುದು ಕರ್ಮೇಂದ್ರಿಯಗಳದು ಬಹಳ ಸ್ವಲ್ಪ ಇರುತ್ತೆ. ಆದರೆ ಪೂರ್ತಿ ಗರ್ಭದಿಂದ ಹೊರಗಡೆ ಬಂದಮೇಲೆ ಆವಾಗ ಗುರುತಿಯನ್ನು ಬಿಟ್ಕೊಳ್ಳುತ್ತೆ. ನೋಡಿ, ಗಮನಿಸಬೇಕಾದ ವಿಷಯ ಏನು ಅಂತ. ಹೋಗುವಾಗ ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ. ವಾಪಸ್ ಬರುವಾಗ ಮುಂಚೆ ಪ್ರಾಣವೃತ್ತಿ ಕೆಲಸ ಮಾಡುತ್ತೆ, ಆಮೇಲೆ ಮನೋವೃತ್ತಿ, ಆಮೇಲೆ ವಾಗ್ ಬರುತ್ತೆ. ಇವಾಗ ನೀವು ಆಫೀಸ್ ಕೆಲಸ ಅದಕ್ಕೆ ಹೊರಡುವಾಗ ಮುಂಚೆ ಸಾಕ್ಸ್ ಹಾಕೋತೀರ, ಆಮೇಲೆ ಬೂಡ್ಸು, ಆಮೇಲೆ ಲೇಸು ಕಟ್ತಿರೋ ಇಲ್ಲೋ. ವಾಪಸ್ ಬಂದಾಗ ಲೇಸ್ ಮುಂಚೆ ತೆಗಿತೀರಿ, ಆಮೇಲೆ ಶೂಸು, ಆಮೇಲೆ ಸಾಕ್ಸು, ಹೋಗ್ತಾನೆ. ಅಲ್ಲಿಗೆ ಏನಾಯಿತು, ಇಲ್ಲಿಂದ ಲೇಸು ಕಟ್ಕೊಂಡು ಹೋದಾನೆ ವಾಪಸ್ ಬಂದಿದ್ದಾನೆ ಅಂತ ಆಯ್ತೋ ಇಲ್ಲೋ. ಪ್ರತಿಯೊಬ್ಬರು ಗೊತ್ತಾಗ್ತಾ ಇದ್ದಾನೆ ಹೇಳೋದು. ಯಾವನು ಸತ್ನೋ ಇಲ್ಲಿ ಅವನೇ ವಾಪಸ್ ಬಂದಾನೆ ಅಂತ ಆಯ್ತೋ ಇಲ್ಲೋ. ಅಂದರೆ ಅವನೇ ನಂಗೆ ಇವನು ಯಾರು ಅಂತ ಗೊತ್ತು ಅಂತಂತಲ್ಲ ಅರ್ಥ. ಅದಕ್ಕೆ ಅವನು ಎಲ್ಲಾದರೂ ಹುಟ್ಕೊಳ್ಳಿ, ಇಲ್ಲಿಂದ ಸತ್ತಿದ್ದ, ಅಲ್ಲಿಂದ ವಾಪಸ್ ಬಂದ, ಗ್ಯಾರಂಟಿ ತಾನೆ. ಅಲ್ಲಿಗೆ ಪುನರ್ಜನ್ಮ ಇದೆ ಅನ್ನೋ ಸ್ಪಷ್ಟವಾಯ್ತಾ ಪ್ರತಿಯೊಬ್ಬರಿಗೂ. ಅದರಿಂದ ಒಂದೊಂದು ಅಂಶ ಅದೆಲ್ಲ ಬರುತ್ತೆ ಶಾಸ್ತ್ರದಲ್ಲಿ. ಯಾವ ಅಂಶಗಳನ್ನ ತಂದೆಯಿಂದ ತಗೊಳ್ತಾನೆ, ಯಾವ ಅಂಶಗಳನ್ನ ತಾಯಿಯಿಂದ ತಗೊಳ್ತಾನೆ ಅಂತ ಎಲ್ಲ ಇದೆ. ಗೊತ್ತಾಯ್ತಾ. ಇರಲಿ, ಅದೆಲ್ಲ ಶಾಸ್ತ್ರದ ಡೀಟೇಲ್ಸು. ಗೊತ್ತಾಯ್ತಾ. ಅಲ್ಲಪ್ಪ, ಅದೆಲ್ಲ ಇದೆ ಶಾಸ್ತ್ರ, ಅದೆಲ್ಲ ಡೀಟೇಲ್ಸು. ಗೊತ್ತಾಯ್ತಾ. ಆಮೇಲೆ ಅದನ್ನು ಕೇಳ್ತಾ ಹೋದರೆ ಆಮೇಲೇನು ಇನ್ನು 1 ವಾರ ಅದೇ ಆಗಬೇಕು ಅದು. ಗೊತ್ತಾಯ್ತಾ. ಆದ್ದರಿಂದ ಅದು ಶರೀರ ಅಂತ ಬರ್ತೀನಪ್ಪ. ಹೌದು. ಹೌದು. ಎಲ್ಲ ಉಲ್ಟಾಡ್ತಿದ್ರಪ್ಪ. ವಾಗ್ವೃತ್ತಿ ಬುದ್ಧಿನಲ್ಲಿ ಹೋಗುತ್ತೆ, ಬುದ್ಧಿವೃತ್ತಿ ಪ್ರಾಣದಲ್ಲಿ ಹೋಗುತ್ತೆ. ಮನಸ್ಸು ಅಂದ್ರೆ ಬುದ್ಧಿ ಎರಡು. ರಿಯಾಕ್ಷನ್ ಏನಪ್ಪ ಹೇಳೋದು? ಇವಾಗ ಹೇಳಿದ್ನಲ್ಲ ಫ್ಯಾನ್ ಅಂತ. ಇವಾಗ ವಾಕು ಕೆಲಸ ಮಾಡುತ್ತೆ, ಸುಳ್ಳು ಹೇಳುತ್ತೆ, ನಿಜ ಹೇಳುತ್ತೆ, ಏನೇನೋ ಎಲ್ಲ ಜಪ ಮಾಡುತ್ತೆ, ಇನ್ನೊಬ್ರನ್ನ ಬೈಯುತ್ತೆ, ಎಲ್ಲ ಮಾಡುತ್ತಲ್ಲ. ಅದ್ರದ್ದೆಲ್ಲ ರಿಯಾಕ್ಷನ್ ಇದೆ, ವಾಕಿನ ಮೇಲೆ ಇದೆ. ವಾಕಿನ ಮೇಲೆ ಆಗುತ್ತೆ. ಗೊತ್ತಾಯ್ತಾ. ಇವನು ಸುಳ್ಳು ಹೇಳ್ತಾ ಇದ್ರೆ
ಇವನು ಮುಂದಿನ ಜನ್ಮದಲ್ಲಿ ಎಲ್ಲರೂ ಸುಳ್ಳುಗಳಲ್ಲಿ ಇವನು ಟೋಪಿ ಹಾಕ್ತಾರೆ. ಅವನು ಅದರಿಂದಲೇ ಅಭ್ಯಾಸಿಸ್ಬೇಕು ಅವನು ಎಲ್ಲ. ಹಾಗಾಗಿ ಎಲ್ಲ ದೊಡ್ಡ ಕಂಪ್ಯೂಟರ್ ಪ್ರೋಗ್ರಾಮ್ ಇದು ಎಲ್ಲ. ಅದೇ ಸೆಟ್ರೇಟ್ ರೆಕಾರ್ಡಿಂಗ್. ಅರ್ಥವಾಯ್ತಾ? ಅಲ್ಲಿಗೆ ಇಲ್ಲಿಂದ ಹೋದವನೇ ವಾಪಸ್ ಬಂದ ಅಂತಾಗಿದೆ. ಅದರ ಪುನರ್ಜನ್ಮ ಅನ್ನೋದು ಇದೆ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಗೊತ್ತಾಯ್ತಾ? ಈಗ ಅದನ್ನು ಉತ್ಕ್ರಾಂತಿ ಕಾಲದಲ್ಲಿರೋದನ್ನೇ ಇಲ್ಲಿ ವರ್ಣನೆ ಮಾಡಿದಿರೋದು. ನಾನು ಹೇಳಿರೋದೆಲ್ಲ ಇಲ್ಲಿದೆ, ಸುಮ್ಮನೆ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಯ್ತಾ? ಅಲ್ಲಿ ಹೋಗಿ ಎಲ್ಲಿ ಸೇರ್ಕೋತಾನೆ ಅಂದರೆ ಅಲ್ಲಿರೋದು ಸದ್ಬ್ರಹ್ಮದಲ್ಲೇ. ಕರ್ಮ ಅನುಭವಿಸೋಕೆ ಶುರು ಮಾಡಿದ್ಮೇಲೆ ಆಯಾ ಲೋಕದಲ್ಲಿ ಪುನಃ ಎಲ್ಲೋಗಿ ಸೇರಿಕೊಂಡ? ಸದ್ಬ್ರಹ್ಮದಲ್ಲೇ ಸೇರಿಕೊಂಡ. ಆದರೆ ಅಲ್ಲಿಂದ ಮುಂದಕ್ಕೆ ಅಲ್ಲಿ ನರಕದಲ್ಲೋ ಸ್ವರ್ಗದಲ್ಲೋ ಇನ್ನೊಂದು ಜನ್ಮ ಪಡ್ಕೋತಾನೆ. ಅಲ್ಲಿ ಅನುಭವಿಸ್ಬೇಕಲ್ಲ. ಅದಕ್ಕೆ ತಕ್ಕಂತೆ ಅವನ ಶರೀರವನ್ನು ಪಡ್ಕೋತಾನೆ, ಅದಕ್ಕೆ ತಕ್ಕಂತೆ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಅಲ್ಲಿ ಇನ್ನೊಂದು ಸಲ ಸಾಯ್ತಾನೆ, ಬರ್ತಾನೆ ಇಲ್ಲಿಗೆ. ಅದೇನಪ್ಪ ಹೇಳಿದ್ದು? ಕರ್ಮದ ಪ್ರಕಾರ ಏನು ಬೇಕಾದ್ರೂ ಆಗ್ಬೋದು, ಬೇರೆ ಪ್ರಾಣಿಗಳ ಥರನೂ ಹುಟ್ಬೋದು. ಗೊತ್ತಾಯ್ತಾ? ನೋಡಿ, ಮುಖ್ಯವಾಗಿ ಅವಾಗ ವಾಗ್ವೃತ್ತಿ ಅದರ ಪ್ರಕಾರ ಅವನು ಪೂರ್ತಿ ಮೂಕ ಇರ್ಬೋದು ಮನುಷ್ಯನಾಗೆ ಹುಟ್ಟಿದ್ರೆ. ಗೊತ್ತಾಯ್ತಾ? ಅದು ಸಿಂಹವಾಗಿ ಸುಸುಪ್ತಿ ಹೋದರೆ ಸಿಂಹವಾಗೇ ವಾಪಸ್ ಬರ್ತಾನೆ, ಮನುಷ್ಯವಾಗಿ ಹೋದರೆ ಮನುಷ್ಯ ಯಾವ ಪ್ರಾಣಿಗಳಾಗಿತ್ತೋ ಅದಾಗೇ ವಾಪಸ್ ಬರ್ತಾನೆ. ಅದು ವಿಜ್ಞಾನ, ಅದು ಮಾತ್ರ ಸಾಧ್ಯ. ಇವಾಗ ಸುಷುಪ್ತಿ ಪಾಪದಿಂದ ನಾಯ ಹುಡ್ತಾನೆ ಅಂದ್ರೆ ಅದು ಸ್ವಲ್ಪ ಏನೋ ಬರೀ ನಂಬಿಕೆ. ಅದು ನೋಡ್ರಿ, ಕೇಳ್ರಿ, ಇಲ್ಲಿ ಸುಷುಪ್ತಿಗೆ ಹೇಳಿರೋದದು ದೇಹ ವ್ಯಾಘ್ರವ ಸಿಂಹವ ವರಹವ ಅಂತ. ಗೊತ್ತಾಯ್ತಾ? ಇಲ್ಲಿ ಹೇಳ್ತಾ ಇರೋದು ಅದಲ್ಲ. ಇಲ್ಲಿ ಹೇಳ್ತಾ ಇರೋದು ಮರಣ, ಕರ್ಮಕ್ಕನುಗುಣವಾಗಿ ಶರೀರವನ್ನು ಪಡ್ಕೊಳ್ಳೋದು. ಏನು ಬೇಕಾದರೂ ಪಡ್ಕೊಳ್ಬೋದು. ಇಲ್ಲಿ ಹೋದರೆ ಮನುಷ್ಯನಾಗಿದ್ದವನು ಮನುಷ್ಯನಾಗೆ ಹುಟ್ಟಬೇಕು ಅಂತಂತಲೇ ಆಗ್ಬಿಟ್ರೆ, ಗೊತ್ತಾಯ್ತಾ? ಹೇಗೆ ನಿಯಮ? ಅವನು ಕರ್ಮ ಬೇಕಾದಷ್ಟು ಕೆಟ್ಟ ಮಾಡ್ತಾ ಸ್ಪಷ್ಟವಾಗಿದೆಯಲ್ಲ. ಅವ್ರು ನಾವು ವ್ಯಾಘ್ರ ಜನ್ಮಗಳು ಹಾಕ್ತೀನಿ ಅಂತ ಇದೆಯಲ್ಲ ಭಗವದ್ಗೀತೆನಲ್ಲಿ. ಅಲ್ಲ, ಭಗವದ್ಗೀತೆಯಲ್ಲೇ ವ್ಯಾಘ್ರಾದಿಗಳ ಜನ್ಮ ನಾನು ಹಾಕ್ತೀನಿ ಅಂತ ಹೇಳಿದೇನಲ್ರೇ. ವೈಯಕ್ತಿಕ ಇಟ್ಕೋಬಾರ್ದು ಇಲ್ಲಿ. ಒಂದ್ಸರಿ ಹೇಳ್ತೀನಿ ಕೇಳಿ, ಒಂದ್ಸರಿ ಹೇಳ್ತೀನಿ, ಸ್ವಲ್ಪ ಶಾಂತವಾಗಿ ಕೇಳಿ. ಅಲ್ಲ ರೀ, ಎವಲ್ಯೂಷನ್ ಮನೆ ಹಾಳಾಯಿತು. ಎವಲ್ಯೂಷನ್ ಇಲ್ಲ, ತಲೆ ಕಾಯೂ ಇಲ್ಲ, ಹಿಂದೆ ವಾಪಸ್ ಬರ್ತಾನೆ ಪುನಃ. ಕ್ರಿಮಿಕೀಟಾದಿಗಳ ಜನ್ಮವನ್ನು ಪಡ್ಕೊಳ್ತಾನೆ ಅಂತ ಇಲ್ವೇ? ಶಾಸ್ತ್ರದಲ್ಲೇ ಇಲ್ವೇ? ಯಾವುದು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯವೇ ಅಲ್ವೋ ಅದ್ರಲ್ಲಿ ನಾವು ಹೇಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ಏನ್ ಬೇಕಾದ್ರೂ ಪಡ್ಕೋಬೋದಲ್ಲ. ಇವಾಗ ನಾನು ವ್ಯಾಘ್ರ ಜನ್ಮಗಳನ್ನ ಕೊಡ್ತೀನಿ ಅಂತ ಹೇಳಿದಾನೋ ಇಲ್ವಾ ಭಗವದ್ಗೀತೆನಲ್ಲಿ? ರಮಣ ಮಹರ್ಷಿಗಳ ಜೀವನದಲ್ಲಿ ಲಕ್ಷ್ಮಿ ಒಂದು ಹಸು ಬರುತ್ತೆ ಆಶ್ರಮಕ್ಕೆ. ಅದು ಹಿಂದೆ ಅವರು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಓಡಾಡ್ತಿದ್ರಲ್ಲ, ಅವ್ರೊಂದು ಜಾಗ ಇರ್ಲಿಲ್ವಲ್ಲ, ಅವಾಗ ಒಬ್ಳು ಕೀಡೆ ಪಾರ್ಟಿ ಅಂದ್ಬಿಟ್ಟು ಇವ್ರಿಗೆ ಊಟ ಕೊಡ್ತಿರ್ತಾಳೆ. ಅವಳೇನೋ ಅಲ್ಲಿ ಸೊಪ್ಪು ಸದೆ ಎಲ್ಲ ಇದು ಮಾಡ್ಕೊಂಡು ಅವಳು ತಿನ್ನೋದನ್ನೇ ಹುಡುಗ ಕೊಡ್ತಿರ್ತಾಳೆ. ಮುಂದೆ ಅವಳೇನೆ ಈ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಸರಿ, ಏನಮ್ಮ ಹಾಗೆ ಲಾಜಿಕ್ ಅಪ್ಲೈ ಮಾಡಿದ್ರು ಪ್ರಾಣಿಗಳೇ ಇರೋದಿಲ್ಲ ನೋಡ್ರೆ.
ಮನುಷ್ಯ ಜನ್ಮ ಮತ್ತೆ ಪ್ರಾಣಿ ಮನುಷ್ಯ ಮತ್ತೆ ಪ್ರಾಣಿ ಆಗಲ್ಲ ಅಂದ್ರೆ ಹಾಗೆ ನೋಡಿದ್ರು ನಾವೇ ಪ್ರಾಣಿಗಳು ಪ್ರಾಣಿಗಳಾಗೆ ಇರುತ್ತೆ ಅಂತ ಅವ್ರು ಹೇಳೋದು. ಗೊತ್ತಾಯ್ತಾ? ಇರಲಿ, ನೆನೆಸ್ಕೊಳ್ಳಿ, ಹೇಳಿ. ಶ್ರುತಿ ಸ್ಮೃತಿ ಪುರಾಣ